ನಾನು ಕ್ಯಾರವನ್ನ ನೋಡೋದಕ್ಕೆ ಮೋಸ್ಟ್ಲಿ ಒಂದು 10 ವರ್ಷ ತೊಗೊಂಡಿದ್ದೀನಿ. ಡೋರ್ ತೆಗೆದು ಇದು ಕ್ಯಾರವಾನ್ ಅನ್ನೋದಕ್ಕೆ 10 ವರ್ಷ ತೊಗೊಂಡಿದ್ದೀನಿ. ಹೀರೋ ಗಾಡಿ ಕ್ಯಾರವನ್ ಅದು. ಸರ್ ರವಿಚೇತನ್ ಅವರು ಜೈ ಮಾಡ್ತಾರೆ ಸ್ವಲ್ಪ. ಓಕೆ ಇಲ್ವಾ ಇದೆಯಲ್ಲ ಹಂಗೆ ಮೊದಲು ಮಾತಾಡಿದ್ದು ನಂಗೆ ತಲೆಗೆ ಬಾರ ಅಂತಂದು ಹಿಂಗೆ ನನಗೆ ಅವತ್ತು ಅನ್ನಿಸ್ತು ಕ್ಯಾರವನ್ ಹತ್ತಬೇಕು ನಾನು ಅಂತ. ಸಿನಿಮಾ ಒಂದು ಕಹಿ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಕಲೇಶ್ಪುರದಲ್ಲಿ ಒಂದು ಶೂಟಿಂಗ್, ಅದರಲ್ಲೂ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಟ್ಟೆ ಇಟ್ಕೊಂಡು ಕ್ಯೂಬಲ್ಲಿ ನಿಂತ್ಕೊಂಡೆ. ಆ ಲೇಡಿಗೆ 2 ವಡೆ ಆಗ್ತಾ ವಡೆ. ಈಗಲೂ ವಡೆ ನೆನೆಸ್ಕೊಂಡ್ರೆ ನನಗೆ ನಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ನನಗಂತೂ ಒಂದೇ ಒಂದು ಆಗ್ತಾ, ಅಣ್ಣ ಇನ್ನೊಂದು ಹಾಕೋಣ ಹೊಟ್ಟೆ ಭಾಳ ಹಸ್ತು. ಅವೆಲ್ಲ ನಿನ್ಗೆ ಹಾಕ್ಬಿಟ್ರ ಇನ್ನೊಂದು ಹಾಕ ನೋಡುವ ಅಡ್ತಾ ಇರೋ ಸ್ಲ್ಯಾಂಗು ಇದು ಚತುರ್ದಶಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಈ ಕಲರ್ಫುಲ್ ದುನಿಯಾ ನಾವು ಅಂದ್ಕೊಂಡಂಗೆ ಆ ತೆರೆ ಮೇಲೆ ಪರದೆ ಮೇಲೆ ಅಷ್ಟು ಕಲರ್ಫುಲ್ ನಿಜವಾಗ್ಲೂ ಆಗಿರಲ್ಲ. ನಾವು ಅವಾಗ ಎಂಟ್ರಿ ಕೊಟ್ಟಿದ್ದು ಹೊಸಬರು, ಮನೆ ಕಡೆ ಕಷ್ಟ ಇವೆಲ್ಲ ಇತ್ತು. ಅದು ಸ್ಟ್ರಗ್ಲಿಂಗ್ ಇತ್ತು. ಇಲ್ಲ ನಾವು ಗೆಲ್ತೀವಿ ಏನೇ ಆಗಲಿ. ಅದೇನೋ ಒಂಥರ ಬಣ್ಣ ಹಚ್ಬಿಟ್ರೆ ಅದು ಎಳಿತಾ ಇರುತ್ತೆ ಬಣ್ಣ. ಹೌದು, ಸೆಳೆತ ಅದು. ಬೇರೆ ಇದಕ್ಕೂ ಮನಸ್ಸು ನಮಗೂ ಮೊದಲಿನ ಡ್ಯಾನ್ಸ್ ಡ್ರಾಮಾ ಮಾಡ್ಕೊಂಡೆ ಬಂದಿದ್ದೀವಿ. ಹಿಂಗಾಗಿ ನಮಗದು ತಡ್ಕೊಂಡ್ವಿ. ಕೆಲವು ಕನ್ವೆನ್ಸ್ ಕೊಡೋರು ₹100 ಅದನ್ನು ಕಿತ್ಕೊಂಡ್ಬಿಡೋರು. ಈ ಪ್ರೊಡಕ್ಷನ್ ಮ್ಯಾನೇಜರ್ ಅದನ್ನು ಕಿತ್ಕೊಂಡ್ಬಿಡೋರು ಕೆಲವರು. ಅದು ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಇಷ್ಟು ಅನುಭವಿಸಿದ್ದೀವಿ. ಆಮೇಲೆ ಈಗಲೂ ಒಂದು ಸಿನಿಮಾ ಒಂದು ಕಹಿ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಕಲೇಶ್ಪುರದಲ್ಲಿ ಒಂದು ಶೂಟಿಂಗ್, ಹೆಸರು ಬೇಡ ಅದೇ ಹೇಳ್ತಾ ಇದ್ದೀನಿ. ಅದರಲ್ಲೂ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಓಕೆ, ಒಂದು ದೊಡ್ಡ ಹೀರೋನೇ. ನನಗೆ ಹಿಂದಿನ ದಿವಸ ಫೋನ್ ಬರುತ್ತೆ ಇಮಿಡಿಯೇಟ್. ಹಿಂದಿನ ದಿವಸ ಅಂದರೆ ಒಂದು 5-6 ಗಂಟೆ ಅಂದ್ಕೊಳ್ಳಿ. 5-6 ಗಂಟೆಗೆ ಫೋನ್ ಬರುತ್ತೆ. ಇಮಿಡಿಯೇಟ್ ರಾತ್ರಿ ಬಸ್ ಹತ್ತು ಸಕಲೇಶ್ಪುರ ಶೂಟಿಂಗು ಅಂತ. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬಂದ್ಬಿಡು. ಯಾರು ಏನು ಬಂದ್ಬಿಡು. ನಾನು ಬೆಳಿಗ್ಗೆ ರಾತ್ರಿ ಲಾಸ್ಟ್ ಬಸ್ ತೊಗೊತೀನಿ ಸಕಲೇಶ್ಪುರಕ್ಕೆ. ಬೆಳಗ್ಗೆ 4 ಗಂಟೆಗೆ ಸಕಲೇಶ್ಪುರ ಬಸ್ ಬರುತ್ತೆ. ಚಳಿ. ಆಮೇಲೆ 4 ಗಂಟೆಗೆ ಯಾವ ಗಾಡಿ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಯಾವುದೋ ಹೋಟ್ಲು ಹೆಸರು ಹೇಳಿದರು. ಅವಾಗೆಲ್ಲ ಮೊಬೈಲ್ ಏನು ಇರಲಿಲ್ಲ. ಸರಿ ಆಟೋ ಕೇಳಿದೆ. ಒಂದು ದುಡ್ಡು ಜಾಸ್ತಿ ಹೇಳ್ದ. ಸರಿ ನಡ್ಕೊಂಡೇ ಹೋದೆ. ನಾಯಿಗಳೆಲ್ಲ ಕಚ್ಚಾಗಿ ಬಂತು. ನಮ್ಮ ಟೆಲಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಅಂತಲ್ಲ, ಎಷ್ಟೋ ಕಲಾವಿದರಿಗೆ ಆಗಿದ್ದಾರೆ. ಬಂದ ತಕ್ಷಣ ಈ ರೂಮಲ್ಲಿ ನಂಬರ್ ಹೇಳಿದೆ, ಈ ಹೋಟೆಲು ಈ ರೂಮ್ ಬರೋ, ಫ್ರೆಶ್ ಅಪ್ ಆಗ್ಬಿಡು, 6 ಗಂಟೆ ರೆಡಿ ಆಗಿಬಿಡು ಅಂತ. ಬಂದಿದ್ದು 4 ಗಂಟೆ, ನಾನು 6 ಗಂಟೆ ರೆಡಿ ಆಗಿಬಿಡು ಅಂತ. ಆ ರೂಮ್ಗೆ ಹೋದರೆ ಒಂದು 15 ಜನ ಅವರ ರೂಮಲ್ಲಿ. ಒಂದು ಬಾತ್ರೂಮ್ ಇದೆ. ಹಿಂಗೆ ರೆಡಿ ಆಗ್ತೀರಿ. ಕಷ್ಟನ ಹೆಂಗೆ ಮಾಡಿ ಬೈಸ್ಕೊಂಡು ಮಾಡಿ ರೆಡಿ ಆದಿ. 6 ಗಾಡಿ ಬಂತು. ನಾನು ಕ್ಯಾರವನ್ ಮ್ಯೂಸಿಕ್ ನೆಕ್ಸ್ಟ್ ಬರ್ತೀನಿ. ಸರಿ 6 ನಾನು ಹೊಸಬ್ರಮ್ಮ ಅವಾಗ. 6 ಗಾಡಿ ಬಂತು. ಗಾಡಿ ಹತ್ತಿ ಹೋಗಿದ್ದು ಅಷ್ಟೇ. ಸರಿ 2 ಲೊಕೇಶನ್ ಶೂಟಿಂಗ್ ನಡೀತಾ ಇತ್ತು. ಈ ಲೊಕೇಶನಲ್ಲಿ ಶೂಟಿಂಗ್ ಮಾಡಿ ಈ ಲೊಕೇಶನ್ ಬರಬೇಕು. ಮಧ್ಯಾಹ್ನ ಇಲ್ಲಿಗೆ ಬರ್ತಾನೆ. ನಾನು 12 ಗಂಟೆ ಅಂದ್ಕೊಳ್ಳಿ. ಅಲ್ಲೊಂದು ಸೀನ್ ಅಲ್ಲಿರಲ್ಲ, ಒಂದು ಇಲ್ಲಿ ಸ್ಟೇಷನ್ ಸೀನ್ ಇತ್ತು ನಮ್ಗೆ. ಸೊ ಇಲ್ಲಿಂದ ನಮ್ಗೆ ಅಲ್ಲಿಗೆ ಹೋದ್ವಿ. ಇವರೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಅಂತ ಇತ್ತು. ನಾವಲ್ಲಿ ಕಾಯ್ತಾ ಇದ್ವಿ. ಇಲ್ಲಿ ಏನೂ ಇಲ್ಲ, ಡ್ರೈ ಲ್ಯಾಂಡ್. ಊಟನೂ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ. ಬ್ರೇಕ್ಫಾಸ್ಟು ಇಲ್ಲ, ಏನೂ ಇರಲಿಲ್ಲ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಇಲ್ಲಿತ್ತು. ಹೊಟ್ಟೆ ಹಸ್ಕೊಂಡು ನಾನು ಅಲ್ಲಿದ್ದೀವಿ. ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ರಾತ್ರಿ ಊಟ ಮಾಡಿದ್ದು ಅಷ್ಟೇ. ರಾತ್ರಿನೂ ಸರಿ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಏನಿರಲಿಲ್ಲ. 12 ಗಂಟೆ ಆಗಿದೆ. 12 ಗಂಟೆ ಇಲ್ಲಿಂದ ಲೊಕೇಶನ್ ಚೇಂಜ್ ಮಾಡಿಸ್ಬಿಟ್ಟು ರಿಲ್ಯಾಕ್ಸ್ ಹಾಕಿದ್ರು. ಓಕೆ, ಡೈಲಾಗ್ ಕೊಟ್ಟರು, ಆಯಿತು, ಎಲ್ಲ ಮಾಡಿದೆ. ಸರಿ ಒಂದು ಸೀನ್ ಆಯ್ತು. ಇನ್ನೊಂದು ಸೀನ್ಗೆ ಹೇಳಿದ್ರು. ಇನ್ನೊಂದು ಸೀನ್ ಲೈಟಿಂಗ್ ರೆಡಿ ಮಾಡ್ತಾಯಿದ್ರು. ಅಷ್ಟು ಟಿಫಿನ್ ಮಾಡ್ಕೊಂಬಿಡೋಣ ಅಂತ ಅಲ್ಲಿ ಹೋದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ತಟ್ಟೆ ಇಟ್ಕೊಂಡು ಕ್ಯೂಬಲ್ಲಿ ನಿಂತ್ಕೊಂಡೆ. ಅಂದ್ಕೊಂಡು ಮುಂದೆ ಯಾರೋ ಲೇಡಿ 12 ಗಂಟೆಲಿ ಹೇಳ್ತಾ ಇರೋದು. ಬೆಳಗ್ಗೆಯಿಂದ ಏನೂ ಇಲ್ಲ. 12 ಗಂಟೆ ಮಧ್ಯಾಹ್ನ ಮುಂದೆ ಒಬ್ಬರು ಲೇಡಿ ಇದ್ದು ಜೂನಿಯರ್ ಆರ್ಟಿಸ್ಟ್
ನಾನು ಅಲ್ಲಿ ನಿಂತ್ಕೊಂಡೆ. ಹಾಕಿದ್ರು ಆ ಹುಡುಗಿಗೆ ಆ ಲೇಡಿಗೆ 2 ವಡೆ ಆಗ್ತಾ ಒಡೆ. ಈಗಲೂ ವಡೆ ನೆನೆಸ್ಕೊಂಡ್ರೆ ನನಗೆ 2 ವಡೆ, ಅವಳು ಇನ್ನೊಂದು ವಡೆ ಕೇಳಿದ್ಲು, ಇನ್ನೊಂದು 2 ವಡೆ ಆಗ್ತಾ. ನಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ವಡೆ ಇಟ್ಟಿಟ್ಟೆ ಇತ್ತು, ಎಲ್ಲಿ ಸಾರ್ ನನ್ನ ಪರ್ಸನಾಲಿಟಿಗೆ. ನನಗಂತೂ ಒಂದೇ ಒಂದು ಆಗ್ತಾ, ಅಣ್ಣ ಇನ್ನೊಂದು ಹಾಕೋಣ ಹೊಟ್ಟೆ ಭಾಳ ಅವಾಗೆಲ್ಲ ನಿನ್ಗೆ ಹಾಕ್ಬಿಟ್ರ ಇನ್ನೊಬ್ರು ಹಾಕ ನೋಡುವ ಅಡ್ತಾ ಸ್ಲ್ಯಾಂಗು ಇದು ಟ್ರೀಟ್ ಮಾಡೋ ರೀತಿ ಆಯ್ತಣ್ಣ. ಅವಳು ಹಾಕ್ದ, ನನಗೆ ಹಾಕಿಲ್ಲ. ಅಷ್ಟು ಹೊಟ್ಟೆ ಹಸಿತ್ತು. ಸರಿ ಆಯಿತು, ಅಷ್ಟೇ ತಿನ್ಕೊಂಡು ಶೂಟ್ ಗೀಟ್ ಎಲ್ಲ ಮಾಡಿ ಬಂದೆ. ಅದು ನನ್ನ ಕಾಡ್ತಾ ಇತ್ತು, ಕಾಡ್ತಾ ಇತ್ತು ನೋಡಿ. ದೇವ್ರ ಹೆಂಗೆ ಅಂದರೆ ಅದು ಬಂದೊಂದು 2 ವರ್ಷ ಏನೋ ಆಗಿರ್ಬೇಕು. ಸಿರಿಚಂದ ಅಂತ ಒಂದು ಸಿನಿಮಾ, ಅದ್ರಲ್ಲಿ ನಾನು ಹೀರೋ. ಓಕೆ, ಒಂದು ರೇಂಜಿಗೆ ಬಂದಿದ್ದೆ ನಾನು. ಒಂದು ರೇಂಜಿಗೆ ಒಂಚೂರಿಗೆ ಬಂದಿದ್ದೆ. ಅಲ್ಲೇ ನಾನು ಒಡೆ ಹಾಕಿ ಬೈದಿದ್ನಲ್ಲ, ಅಲ್ಲಿ ಪ್ರೊಡಕ್ಷನ್ ಬಾಯ್, ಅದೇ ಪ್ರೊಡಕ್ಷನ್. ನಾನೀಗ ಬಂದ ತಕ್ಷಣ ನಾನು ನೋಡಿದೆ, ಆ ಮುಖ ನೆನಪಿತ್ತು. ಸುಮ್ಮನೆ ಈಗ ನೋಡಿದ ಅಣ್ಣ ಅಂತ ಬಂದು ಕಾರ್ಯಕ್ರಮ, ತಪ್ಪಾಯ್ತಣ್ಣ ಅಂದೆ. ಯಾಕೆ ಅಂದ, ಇಲ್ಲ ಅಣ್ಣ ಗೊತ್ತಣ್ಣ ಅಂತ ಹೇಳಿದೆ. ನಾನು ಅಂತಲ್ಲ, ಯಾವುದೇ ಕಲಾವಿದಂಗೂ ಆ ಥರ ಮಾಡ್ಕೊಡ. ನೀನು ಕೈಯಿಂದ ಕೊಡ್ತೀಯ, ಪ್ರೊಡ್ಯೂಸರ್ ತಾನೇ ಕೊಡೋದು. ಒಂದು ವಡೆ ಅಥವಾ ಒಂದು ಇಡ್ಲಿ ಎಷ್ಟಾಕ ನಿನ್ನ ಅಪ್ಪ ನೀನು ಗಂಟು ಹೋಗಿರೋದು. ಯಾವತ್ತೂ ಈ ಥರ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡ ಅಂತ ಅವ್ನಿಗೆ ಬೈದೆ. ದೇವರಲ್ಲೇ ತೋರಿಸ್ಬಿಟ್ಟ. ಸೊ ಈ ಕೈ ಅನುಭವ ಅಂತ ಹೇಳ್ತಾ ಇದ್ದಿಲ್ಲ, ಆ ವಡೆ ನೋಡಿದಾಗೆಲ್ಲ ನನಗೆ ಆ ಹೊಟ್ಟೆ ಹಸಿಯೋದು ನೆನಪಾಗುತ್ತೆ. ಅಷ್ಟು ಬೇಗ ಅಂದರೆ ನಮ್ಮ ಸಿನಿಮಾದಲ್ಲಿ ಇಡ್ಲಿ ವಡೆ ತಿಂದ ಕೆಲಸ ಆಗಲ್ಲ, ಇಡ್ಲಿ ವಡೆ ಬೇಕೇ ಬೇಕಲ್ಲ. ಸೊ ಆ ಶೂಟಿಂಗ್ ಅಂತ ಹೊಡೆದ ಅದೊಂದು ಘಟನೆ ನನಗೆ ಭಾಳ ನೆನಪಾಗತ್ತೆ ಸಿನಿಮಾದಲ್ಲಿ. ಕ್ಯಾರವನ್ ಬಗ್ಗೆ ಹೇಳಿದೆ ನೀವು. ನಾನು ಕ್ಯಾರವನ್ನ ನೋಡೋದಕ್ಕೆ ಮೋಸ್ಟ್ಲಿ ಒಂದು 10 ವರ್ಷ ತೊಗೊಂಡಿದ್ದೆ. ಕ್ಯಾರವನ್ನ ಡೋರ್ ತೆಗೆದು ಇದು ಕ್ಯಾರವನ್ ಅನ್ನೋದಕ್ಕೆ 10 ವರ್ಷ ತೊಗೊಂಡಿದ್ದೆ. ಸಿನಿಮಾ ಇಂಡಸ್ಟ್ರಿಗೆ ಬಂದು 10 ವರ್ಷ ಆದರೂ ನೀವು ಕ್ಯಾರವನ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಅಂದರೆ ಎಲ್ಲ ಸ್ಟಾರ್ಗಳು ಅವಾಗ 10 ಅವರು. ನಾವೆಲ್ಲ ರೋಡಲ್ಲಿ ರೆಡಿ ಆಗ್ತಿದ್ವಿ, ಅಲ್ಲೆಲ್ಲ ಮರದ ಕೆರಡೋ ಇನ್ನೆಲ್ಲೋ, ಅಥವಾ ನನ್ನ ಕ್ಯಾರವನ್ ಇದ್ದಿದ್ದು. ಈ ರೇಂಜಲ್ಲಿ ಇತ್ತು. ಒಂದು ಯಾವುದೋ ಸಿನಿಮಾ, ಈಗಲೂ ಒಂದು ದೊಡ್ಡ ಹೀರೋ ಅವನು, ಅದೇ ಲಾಸ್ಟ್ ಪಿಕ್ಚರ್ ಅಂತ ಮಾಡಿ ಇವತ್ತರೂ ಮಾಡಿಲ್ಲ. ಇಲ್ಲೇ ನೈನ್ ಡೆಲ್ಲಿಯಲ್ಲಿ ಶೂಟಿಂಗು, ನಾನು ಪೊಲೀಸ್ ಆಫೀಸರ್ದಲ್ಲಿ. ಮಧ್ಯಾಹ್ನ ಕರೆದ್ರು, ಮಧ್ಯಾಹ್ನ ಹೋದೆ, ಒಂದೇ ಒಂದು ಕ್ಯಾರವನ್ ಇತ್ತು, ಫುಲ್ ಜನ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಲ್ಲ, ಪಬ್ಲಿಕ್ ಅಲ್ಲ, ಹೆಂಗೆ ಚೇಂಜ್ ಮಾಡೋದು? ನಾನು ಹಿಂಗೆ ಚೇಂಜ್ ಮಾಡೋದು ಹಿಂಗದೆ. ಕಾಸ್ಟ್ಯೂಮ್ ಬೇಡ ತಡಿಯೋಣ ಅಂದ್ಬಿಟ್ಟು ಹೀರೋ ಗಾಡಿ ಇತ್ತು, ಹೀರೋ ಗಾಡಿ ಕ್ಯಾರವನ್ ಅದು. ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂತಂದ. ಬೇಡ ಬಿಡಪ್ಪ, ಯಾಕೆ ಅವ್ರಿಗೆಲ್ಲ ಅಣ್ಣ ಏನಣ್ಣ ನೀವೇನು ನಾನು ಒಂದು ರೇಂಜಲ್ಲಿ ಇದ್ದೀನಿ ನಾನು, ಏನಿಲ್ಲ. ಅವನು ಬಿಡ ಸರ್ ರವಿಚೇತನ್ ಅವರು ಚೇಂಜ್ ಮಾಡ್ತಾರೆ ಒಂದು ಸ್ವಲ್ಪ. ಓಕೆ ಅಲ್ವಾ ಇದೆಯಲ್ಲ ಹಂಗೆ ಮೊದಲು ಮಾತಾಡಿದ್ದು ನಂಗೆ ತಲೆಗೆ ಬಾರ ಅಂತಂದು ಹಿಂಗೆ ನನಗೆ ಕಾಸ್ಟ್ಯೂಮ್ ಬಾರ ತಗೊಂಡು ಪಂಚಾಯತ್ ಕಡೆ ಎಲ್ಲ ತಗೊಂಡು ಅಲ್ಲೇ ಚೇಂಜ್ ಮಾಡಿದೆ. ಅವತ್ತು ಅನ್ನಿಸ್ತು ಕ್ಯಾರವನ್ ಹತ್ತಬೇಕು ನಾನು ಅಂತ. ಅದಾಗಿ ಸ್ವಲ್ಪ ದಿವಸದಲ್ಲೇ ನನಗೆ ಅಂತ ಒಂದು ಕ್ಯಾರವನ್ ಬಂತು. ನಾನು ಹೇಳೋದು ಈಗ ಕಷ್ಟಗಳು ನಾನು ಸಣ್ಣಾಗಿ ಈಗಿನ ಬರೋ ಹುಡುಗ ಟಾಕ್ಟ ಒಂದು ಕ್ಯಾರವನ್ ಇವೆಲ್ಲ ಸಿಕ್ಬಿಡುತ್ತೆ. ನಾವು ಒಂದೊಂದು ವಡೆಗೆ, ಒಂದೊಂದು ಇಡ್ಲಿಗೆ, ಒಂದೊಂದು ಊಟಕ್ಕೆ, ಒಂದೊಂದು ಕ್ಯಾರವನ್ಗೆ ನಾವು ಹಂತವಾಗಿ ಹತ್ಕೊಂಡು ಆ ಮಟ್ಟಕ್ಕೆ ಬಂದಿದ್ದೀವಿ. ಕ್ಯಾರವನ್ನೆಲ್ಲ ಈಗ ಬಂದಿದೆ ಬಿಡಿ, ಈಗ ಇದ್ದೇ ಇರುತ್ತೆ. ಆವಾಗ ಕ್ಯಾರವನು ಇಟ್ ಇಸ್ ನಾಟ್ ಶೋಕಿ, ಇಟ್ ಇಸ್ ನೆಸೆಸಿಟಿ ಈಗ. ಅಲ್ಲ ಅಂದರೆ ಒಂದು ಮನುಷ್ಯನಿಗೆ, ವ್ಯಕ್ತಿಗೆ ಖುಷಿ ಅನ್ನೋದು ದಟ್ ಇಸ್ ಅ ಫೈನಲ್ ಹಂತ, ಸ್ಟೇಜ್ ಅದು. ಅಂದರೆ ಆ ಖುಷಿ ಅನುಭವಿಸ್ತೀರ, ಮುಗ್ದೋಯ್ತು. ಬಟ್ ಅದೇ ಒಂದು ನೋವು ಅನ್ನೋದು ಸಾಕಷ್ಟು ಅನುಭವಗಳನ್ನು ಕೊಡುವಂಥ ಒಂದು, ಆ ನೋವುಗಳನ್ನ ನಗ್ತಾನೆ ಮಾಡ್ಕೊಂಡ್ಬಂದಿದ್ದೀವಿ ನಾವು. ಅದನ್ನ ನಾನು ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ರೆ ನಾನು ಇವತ್ತು ಇಲ್ಲಿ ಬರ್ತಿರಲ್ಲ, ಯಾರು ಹೊಡೆದು ಬಿಡೋದು ವಾಪಸ್ ಹೋಗ್ಬಿಡ್ತೀನಿ ಇಂಡಸ್ಟ್ರಿ ಬಿಟ್ಟು. ಆ ಪೇಷನ್ಸ್ ನಾನು ಇಲ್ಲಿಗೆ ಕೋಪಿಸ್ಟಂಗೆ ಈ ಒಂದು ಸಹನೆ
ಸರಿ ಹೇಗ್ ಮನೆ ಆಮೇಲೆ ನಾನು ಮುಗಿಸ್ಕೊಂಡ್ರಿ? ಕ್ಯಾರವನ್ ಅಂತ ತೊಗೊಂಡಾಗ ನಾನು ಒಬ್ಬನೇ ಇರೋದು, ನಾನು ಎಲ್ಲರೂ ಕರಿತೀನಿ. ನನಗೆ ಅದು ಆಗಲ್ಲ ಒಳಗೆ ಕೂತ್ಕೊಳ್ಳೋಕ್ಕೆ. ಎಲ್ಲರೂ ಕರಿತಾ ಇರ್ತೆ, ಬಂದು ಆಟ ಹೊಡಿನ. ಅವತ್ತು ಕ್ಯಾರವನ್ ಒಂದು ಮಧ್ಯೆ ಒಂದು ಡೋರ್ ಇರುತ್ತೆ, ಆ ಕಡೆ ನಮ್ಮ ಫ್ರೆಂಡ್ ಆರ್ಟಿಸ್ಟ್ ಅಂತ ಡೋರ್ ತೆಗಿಯೋ ಮಾಡಿಲ್ಲ, ಒಂದೇ ಒಟ್ಟಿಗೆ ಆಗ್ಬಿಡ್ತೀವಿ. ಸೊ ಹೀಗೆ ನಮ್ಮ ಕ್ಲೋಸಸ್ ಬಂದ್ಬಿಡುತ್ತೆ. ಮೊನ್ನೆ ಕಾಟೇರಲ್ಲಿ ಒಂದು ನನ್ನ ಡೈರೆಕ್ಟರ್ ಕ್ಯಾಮ್ರಾಮನ್ ಒಂದು ಕೊಟ್ಟಿದ್ರು, ನನಗೆ ಒಂದು ಕೊಟ್ಟಿದ್ರು. ಮತ್ತೆ ಡೋರ್ ಓಪನ್ ಮಾಡ್ಬಿಟ್ಟಿದ್ವಿ, ಊಟ ಮಾಡೋ ಒಟ್ಟಿಗೆ ಇರ್ತಿದ್ವಿ, ಜೊತೆಗೆ ಓಡಾಡ್ಕೊಂಡಿದ್ವಿ. ನಾನು ಕ್ಯಾರಲ್ಲೇ ಇರ್ತಿಲ್ಲ, ಅಲ್ಲೋಗಿ ಶಾಡೋ ಕೂತ್ಕೊಂತ ಇದ್ದೆ. ಆಮೇಲೆ ನನಗೇನು ಪ್ರತಿಯೊಂದು ನನ್ನ ಸೀನ್ ಇಲ್ಲ ಅಂದ್ರೂ ನನಗೊಂದು ಕಲಿಯೋ ಆಸೆ. ಏನು ಸೀನ್ ಮಾಡ್ತಾಯಿದ್ದಾರೆ, ಯಾರು ಹೆಂಗೆ ಮಾಡ್ತಾಯಿದ್ದಾರೆ, ಡೈರೆಕ್ಷನ್ ಏನು ಚೂರು ನಾನು ಕಲಿಯೋದು ಭಾಳ ಹುಚ್ಚೋದು. ಡೈರೆಕ್ಷನ್ ಕಲಿಯೋದು ಎಲ್ಲ ತಗೊಂಡು ಕೇಳಿದೆ, ಇದೇನು ಗುರು ಅದೇನು ಅದನ್ನು ಕ್ಯಾಮ್ರಾಗೆ ಏನು ಲೆನ್ಸ್ ಇಟ್ಟಿದೆಯಾ ಕೇಳಿ ಏನು ಮಾಡ್ತಾರೆ. ನಾನು ಕ್ಯಾಮ್ರಾಗೆ ಇರ್ತಿಲ್ಲ, ನನ್ನ ಪಕ್ಕ ನನ್ನ ಸೀನೇ ಇರಲಿಲ್ಲ ನಾನು. ಬಟ್ ಆದ್ರೂ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ ನೋಡ್ತಾ. ಸ್ವಲ್ಪ ಜಾಸ್ತಿ ಕ್ಯಾರಲ್ ಇರ್ತಿರಲಿಲ್ಲ ನನಗೆ. ನನ್ನ ಕ್ಯಾರಲ್ದಷ್ಟು ಇಂಪಾರ್ಟೆನ್ಸ್ ನನಗೇನು ಅನಿಸಿಲ್ಲ. ನಾನು ಮೊದಲು ನನ್ನ ಕ್ಯಾರಲ್ಲಿ ಇದ್ದು ನನ್ನ ಕ್ಯಾರಲ್ ಇಂಪಾರ್ಟೆನ್ಸ್ ಇಲ್ಲ. ಅಲ್ಲಿ ಯಾರೋ ಇದ್ದಾಗ ಯಾರೋ ಬಂದರು ಬನ್ನಿ ಸರ್ ಅಂತಲೇ ಹೇಳ್ತೀನಿ, ನನಗೆ ಅವು ಬೇಜಾರಿಲ್ಲ. ಬಟ್ ಕೆಲವು ಸಲ ಅತಿಯಾದಾಗ ರೈಸ್ ಆಗ್ತೀನಿ. ಗಾಂಧಿನಗರ ಬಂದು ಗಲಾಟೆ ಹಬ್ಬಿಸ್ಕೊಂಡಿದ್ದಂಥ ಒಂದು ಪ್ರಸಂಗ ಯಾವುದೂ ಇಲ್ವಾಗಾದರೆ ಈ ಕೋಪ ನಿಮ್ಮನ್ನು ಆ ಮಟ್ಟಿಗೆ ತಗೊಂಡು ಹೋಗ್ತಾ ಏನಾದರೂ? ಗಾಂಧಿನಗರಲ್ಲಿ ಸಿನಿಮಾ ಹೋರಾಟಗಳು ನಡೀತಾ ಇತ್ತು. ಪ್ರತಿ ಹೋರಾಟದಲ್ಲೂ ನಾನು ಇರ್ತಾ ಇದ್ದೆ. ಈಗ ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಇಟ್ಸ್ ನಾಟ್ ವರ್ತ್ ಅನಿಸ್ಬಿಡ್ತು ನನಗೆ. ಅದು ಕೈ ಅನುಭವನೇ. ಒಂದು ಸಿನಿಮಾ ಡಬ್ಬಿಂಗ್ ರೈಟ್ಸ್తో ಯಾವುದಾದ್ರು ಗಲಾಟೆ ನಡೀತಾ ಇತ್ತು ಚೇಂಬರ್ ಮುಂದೆ. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ನಾಗಣ್ಣವರೆಲ್ಲ ಇದ್ರು. ನಚೇತ ನಾನು ಟಕ್ಕಣ ನಾನು ಗಾಡಿಗೆ ಬರ್ಕೊಂಡ್ಗೆ ಹೇ ಬಾಮ ಪ್ರತಿಭಟನೆಗೆ ನಡೆಯೋಣ. ಅಲ್ಲಿಂದ ನಾವು ಬೈ ವಾಕ್ ಹೋಗ್ಕೊಂಡು ಮಂತ್ರಿ ಮಾಲ್ಗೆ ಹೋದ್ವಿ. ಅಲ್ಲಿ ಯಾವುದೋ ರಿತಿಕ್ ರೋಷನ್ ಯಾವುದೋ ಒಂದು ಸಿನಿಮಾ ನಡೀತಾ ಇತ್ತು. ಸಮ್ ಡಬ್ಬಿಂಗ್ ಇಶ್ಯೂಸ್ ನನಗೂ ನೆನಪಿಲ್ಲ, ಡಬ್ಬಿಂಗ್ ಏನು ನಡೀತಾ ಇತ್ತು. ಅದು ನೋಡಿದ್ದ ಅನ್ನೇ ಕೂತ್ಕೊಂಡು ಸ್ಟಾಪ್ ಮಾಡೋಕ್ಕೆ ಇದೆಲ್ಲ ಮಾಡಿದ್ವಿ, ಸ್ಟಾಪ್ ಮಾಡಿಸಿದ್ವಿ. ಅಲ್ಲಿನೆಲ್ಲ ಥಿಯೇಟ್ರಿಗೆಲ್ಲ ಸ್ಟಾಪ್ ಮಾಡಿಸಿದ್ವಿ. ಆಮೇಲೆ ಗೋಪಾಲನ್ ಮಾಲ್ಗೆ ಬಂದ್ವಿ, ಅಲ್ಲೂ ಸ್ಟಾಪ್ ಮಾಡಿಸಿದ್ವಿ. ಅವ್ನ ಮ್ಯಾನೇಜರ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ ಅಂತಂದ. ಆಮೇಲೆ ನಾನು ಹೋಗಿ ಡೋರ್ ತೆಗೆದು ನೋಡಿದ್ರೆ ಶೋ ನಡೀತಾ ಇತ್ತು. ಸುಳ್ಳು ಹೇಳಲ್ಲ ಅವನು ಮ್ಯಾನೇಜರ್. ನಾನು ಹಂಗೆ ದರ ಹೇಳ್ಕೊಂಬಂದೆ. ಹೇಳ್ಕೊಂಬಂದು ಪಕ್ಕ ಅಂತ ಮಾಡಿದ ತಕ್ಷಣ ರಾಕ್ಲೆನ್ಸರೇ ಬಂದುಬಿಡ್ಸಿದ್ರು. ಅಂದರೆ ಅಲ್ಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದ. ಅರೆಸ್ಟ್ ಮಾಡಿ ಮಲ್ಲೇಶ್ ಹೊಡೆದಾಡಾಯಿತು. ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ನಾನು ಇಲ್ಲಿ ಮಲ್ಲೇಶ್ವರಂ ಸ್ಟೇಷನ್ಗೆ ಹಾಕಿದ್ರು. ನೋಡಿ ಯಾವತ್ತು ಯಾವುದಕ್ಕೆ ಹೋದಾಗಲ್ಲ ಸ್ಟೇಷನ್ಗೆ ಹಾಕಿದ್ರು. ಆಮೇಲೆ ರಾಕ್ಲೆನ್ಸರೇ ಬಂದು ಬಿಡಿಸಿದ್ರು, ಬಿಡಿಸಿ ಕರ್ಕೊಂಬಂದ್ರು. ಏನು ಕೋಪ ನನಗೆ ಹೆಂಗೆ ಹೊಡಿಯೋದು ಅಂತೆಲ್ಲ ಅಂದು ಆ ಥರ ಇತ್ತು. ಕನ್ನಡ ನಮ್ಮದು ಅಂತ ಇತ್ತು. ಅಷ್ಟು ಮಾಡೋಣ. ಅಲ್ಲಿ ಏನು ಹೋರಾಟದಲ್ಲಿದ್ವಿ ಕೆಲವು ಪ್ರೊಡ್ಯೂಸರ್ಸು, ರೆಗ್ಯುಲರ್ ಪ್ರೊಡ್ಯೂಸರ್ಸೇ ನೋಡೋದು ನನ್ನ ಲೆವೆಲ್ ಆರ್ಟಿಸ್ಟ್ನ. ಅವ್ರು ನೆಕ್ಸ್ಟ್ ಸಿನಿಮಾಗಳು ನಾನು ಹಾಕೊಂಡಿಲ್ಲ. ಯಾರು ಎಲ್ಲರೂ ಆರಾಮ್ ಮನೇಲಿದ್ದವ್ರನ್ನ ಇವ್ರನ್ನ ಕರ್ಕೊಂಡು ಹಾಕೊಂಡ್ರು. ನಿಮ್ಗೆ ಬೇಜಾರಾಗುತ್ತೆ ಇಲ್ಲ, ಅದಕ್ಕೆ ಅನಿಸ್ಬಿಡ್ತು ಇದು ಇಟ್ಸ್ ನಾಟ್ ವರ್ತ್ ಅಂತ ಬಿಟ್ಟೆ. ಅದಾದ್ಮೇಲೆ ಸುಮಾರು ವರ್ಷ ಮಾಡಿಲ್ಲ. ರೀಸೆಂಟಾಗಿ ಈಗ ಜಸ್ಟ್ 1 month ಬ್ಯಾಕ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಬ್ಬರು, ಬನ್ರಿ ಏನು ಎಲ್ಲೂ ಕಾಣಿಸ್ಕೊಳ್ಳೋದೆ, ಬರಬೇಕು ಹೋರಾಟಕ್ಕೆ ಅಂತ. ಓಕೆ ಹೋದೆ ಹೋರಾಟ, ಬನ್ನಿ ಸರ್ ಮಾಡೋಣ ಅಂತ. ಆರ್ಟಿಸ್ಟ್ ನೋಡಿದ್ರೆ ನಾನು ಒಬ್ಬನೇ ಆರ್ಟಿಸ್ಟ್ ಅಲ್ಲಿ ಯಾರೂ ಇಲ್ಲ. ಅಂದರೆ ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಆರ್ಟಿಸ್ಟು. ಪ್ರೊಡ್ಯೂಸರ್ 3-4 ಜನ ಕೂತವ್ರೆ. ಸ್ಟೇಜ್ ಮೇಲೆ ಮಾತಾಡೋದು, ನಾವು ಮಾತಾಡಿದೆ, ಎಲ್ಲ ಮಾತಾಡಿದೆ. ಆ ಕಡೆ ಒಬ್ಬರು ನಿರ್ಮಾಪಕರು ಗೊತ್ತಿಲ್ಲ, ನಂಗೆ ಪರಿಚಯ ಇರಲಿಲ್ಲ ಅವರು. ಆಮೇಲೆ ಪರಿಚಯ ನಿರ್ಮಾಪಕರು ನೆಕ್ಸ್ಟ್ ಈ ಸಿನಿಮಾ ಮಾಡ್ತಾರೆ ಅವರು. ಹೌದಾ ಸರ್ ಅಂತಂದೆ. ಸರಿ ಏನು ಮಾತಾಡಿದ ತಕ್ಷಣ ಕಟ್ ಮಾಡೋದು, ಆ ಪಿಕ್ಚರ್ ಅನೌನ್ಸ್ ಮಾಡಿದ್ರು. ಅದು ನನ್ನ ಲೆವೆಲ್ ಆರ್ಟಿಸ್ಟೇ, ಬೇರೆ ಯಾರನ್ನ ಹಾಕ್ಕೊಂಡ್ರು. ನಾನು ಕರೆದವ್ರಿಗೆ ಹೇಳಿದೆ, ಅದಕ್ಕೆ ಸರ್ ನಾನು ಯಾರು ನಿಮ್ಮ ಹೋರಾಟಕ್ಕೆ ಯಾವುದಕ್ಕೂ ಬರಲ್ಲ. ಯಾಕಂದರೆ ಮನೇಲಿ ಎ ಸಿ ರೂಮಲ್ಲಿ ಇದ್ದವ್ರಿಗೆ ನಮ್ಗೆ ಕೆಲಸ ಕೊಡ್ತೀರಿ. ಅದು ನನ್ನ ಹೀರೋಗಳು ಅಂತ ಹೇಳಿದ್ರು, ನನ್ನ ಆರ್ಟಿಸ್ಟ್, ನನ್ನ ಲೆವೆಲ್ ಆರ್ಟಿಸ್ಟ್ಗೆ ಅವ್ರಿಗೆ ಕೆಲಸ ಕೊಡ್ತೀನಿ. ನಾವು ಒಂದು ಹೋರಾಟ ಮಾಡಿ ಏನು ಪ್ರಯೋಜನ ಅಂತಂದೆ. ಅದಕ್ಕೆ ನಾನು ಅದಕ್ಕೂ ಬರಲ್ಲ ಸರ್, ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಚೇಂಬರ್ ಸವಾಸನೂ ಬೇಡ, ನಿಮ್ಮ ಹೋರಾಟನೂ ಬೇಡ ಅಂತೇಳಿ ಅದೆಲ್ಲ ಇನ್ನು ಅದು ಹೋದೆ. ಅದೊಂದು ಆಯಿತು, ಗ್ಯಾಪ್ ಆಗಿತ್ತು, ನೋಡೋಣ ಅಂತ ಹೋದೆ. ಮತ್ತೊಂದು ಅದೇ ಅನುಭವ ಆಯಿತು, ಬಿಟ್ಬಿಟ್ಟೆ. ಪ್ರಯೋಜನ ಇಲ್ಲ, ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಹೀಗೆ. ಆಮೇಲೆ ಎಷ್ಟೋ ಸಿನಿಮಾಗಳಲ್ಲಿ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಿತ್ತಾಡ್ಕೊಂಡಿದ್ದಾರೆ.
ಅವ್ರನ್ನ ಕಿತ್ತಾಡ್ಕೊಂಡಾಗೆ ನಾವು ಅವ್ರನ್ನ ಕಾಂಪ್ರಮೈಸ್ ಮಾಡಿದ್ದೀವಿ. ಕಾಂಪ್ರಮೈಸ್ ಮಾಡೋ ಸಮಯ ನಮ್ಮ ಥರ ಆರ್ಟಿಸ್ಟ್ ಅವ್ರಿ ನಿಮ್ಗೆ ಯಾಕ್ರಿ ಬೇಕು ರಿಂಗನ ಮಾಡ್ಕೊಳ್ಳಿ ಬಿಡ್ರಿ ಅಂತ ಕೆಲವರು ಅಂದವರು ಇದ್ದಾರೆ. ಕಟ್ ಮಾಡೋದು ನೆಕ್ಸ್ಟ್ ಪಿಕ್ಚರ್ ಅವ್ರನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ರವಿ ಚೇತನ್ ಈ ಒಂದು ಬಕೆಟ್ ಹಿಡಿಲೇ ಇಲ್ವಾ ಸ್ಯಾಂಡಲ್ವುಡಲ್ಲಿ? ನಮ್ಮ ಜೀವನದಲ್ಲಿ ಬಕೆಟ್ ಹಿಡಿಯೋದು ಬಂದಿಲ್ಲ, ಬರೋದಿಲ್ಲ, ಮಾಡೋದಿಲ್ಲ. ಬಕೆಟ್ ಹಿಡಿಯೋಂಗಾಗಿದ್ದರೆ ನಮ್ಮಣ್ಣ ರಾಜಕೀಯಲ್ಲಿದ್ದ, ಅವನೆಲ್ಲೋ ಹೋಗ್ತಿದ್ದ, ನಾನು ಬಕೆಟ್ ಹಿಡಿದ್ರೆ ನಾನೆಲ್ಲೋ ಹೋಗ್ತಿದ್ದೆ. ಅದೆರಡು ನಮಗೆ ಬರಲ್ಲ. ಪ್ರೀತಿ ವಿಶ್ವಾಸಕ್ಕೆ ತಲೆ ಬಾಗ್ತೀವಿ, ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ. ಯಾಕಂದರೆ ನಿಮ್ಮ ಮೂಲ ಸ್ವಭಾವ ಎಲ್ಲೋ ಒಂದು ಕಡೆ ಇದಕ್ಕೆ ವರ್ಕ್ ಆಗ್ತಾ ಇಲ್ಲ, ನಾನಾಗಿದ್ದರೆ ಏನು ಪ್ರಯೋಜನ ಇಲ್ಲ, ಬಕೆಟ್ ಹಿಡಿಯೋಣ, ನಾನು ಒಂದು ಅವಕಾಶ ಗಿಟ್ಟಿಸ್ಕೋಬೇಕು ಅನ್ನೋ ಒಂದು ಥಾಟ್ಸ್ ಯಾಕೆ ಬರಲಿಲ್ಲ? ಮನಸ್ಸಾಕ್ಷಿ ಒಂದು ಇದೆಯಲ್ಲ, ಒಪ್ಪಲ್ಲ. ನಾನಿರೋದು ಹಿಂಗೆ. ನನ್ನ ಅರ್ಥ ಮಾಡ್ಕೊಂಡವರು ಕೆಲಸ ಕೊಡ್ತಾರೆ, ಅರ್ಥ ಮಾಡ್ಕೊಂಡವ್ರು ಬೈತಾರೆ. ಕೆಲಸ ಸ್ಪೋರ್ಟ್ಸಲ್ಲಿ ನಾನು ಒಂದು ಸ್ವಲ್ಪ ಕೋಪಿಷ್ಟ. ಸ್ಪೋರ್ಟ್ಸಲ್ಲಿ ತುಂಬ ಶಟ್ಲ್ ಆಗಲಿ ಕ್ರಿಕೆಟ್ ಆಗಲಿ ತುಂಬ ಹಚ್ಕೊಂಡ್ಬಿಡ್ತೀನಿ. ಎಲ್ಲರೂ ಅಂತ ಅಫ್ಕೋರ್ಸ್ ಎಲ್ಲರೂ ಗೆಲ್ಲಬೇಕು ಅಂತ ಆಡ್ತಾರೆ, ಒಂದು ಸ್ವಲ್ಪ ಜಾಸ್ತಿ ಇರ್ತೀವಿ. ಸೊ ಅದು ಕೆಲವು ಇಷ್ಟಗಳಾಗಿದ್ದಾರೆ. ಸಿನಿಮಾಗಳು ಕಟ್ ಮಾಡಿದ್ದಾರೆ. ನಾವು ಸ್ಪೋರ್ಟ್ಸ್ ಕರೆಯೋದು ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಆಡೋಣ, ರಿಲೇಷನ್ ಬಿಲ್ಡ್ ಆಗಿ ಅಂತೀವಿ. ಅಲ್ಲಿ ನೋಡಿದ್ರೆ ನನಗೆ ಬೌಲಿಂಗ್ ಕೊಟ್ಟಿಲ್ವಾ, ನನಗೆ ಬ್ಯಾಟಿಂಗ್ ಕೊಟ್ಟಿಲ್ವಾ, ನಾವು ಗೆಲ್ಲ ನೋಡ್ತಾ ಇರ್ತೀವಿ. ಆ ಡೈರೆಕ್ಟರ್ಗೋ ಪ್ರೊಡ್ಯೂಸರ್ಗೋ ಕ್ರಿಕೆಟ್ ಸರಿಗೆ ಬರಲ್ಲ. ಹಂಗೆ ನಾವು ಕೊಟ್ಟು ಸೋಲ್ಸ್ಕೋದಕ್ಕೆ ನಾವು ಕೊಡೋಕೆ ಹೋಗಲ್ಲ. ನಾವು ಹೌದಾ ಒಂದು ಬೇಡ ಕಟ್ ಮಾಡ್ರ ಅನ್ಬೋದಾಗಿದ್ದಾರೆ. ಸೊ ಹಿಂಗೆ ಅನ್ಸ್ಬಿಡ್ದು, ಅಯ್ಯೋ ಯಾವ ಕ್ಯಾಪ್ಟನ್ನು ಬೇಡ, ಏನು ಬೇಡ, ಕಲ್ಬಿಡ್ಸು. ಐ ಲವ್ ಗೇಮ್. ಕ್ರಿಕೆಟು ಶಟ್ಲು ನಮಗೆ ತುಂಬ ಇಷ್ಟ. ಕಲ್ಬಿಟ್ಟು ಪ್ಲೇಯರ್ ಆಗಿ ಬಂದು ಆಡ್ಬಿಟ್ಟು ಹೋಗ್ತೀವಪ್ಪ ಅಂತ ಆ ಮಟ್ಟಿಗೆ ಬಂದ್ಬಿಟ್ಟಿದೆ. ಹಾಗಾದ್ರೆ ರವಿ ಚೇತನ್ಗೆ ಸ್ಯಾಂಡಲ್ವುಡಲ್ಲಿ ಶತ್ರುಗಳು ಎಷ್ಟು ಜನ ಇದ್ದಾರೆ, ಮಿತ್ರರು ಎಷ್ಟಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಗಳಿಸಿದ್ದು ಈಕ್ವಲ್ ಇದ್ದಾರೆ. ಆದವರು ಇದ್ದಾರೆ, ಆದವರು ಇದ್ದಾರೆ. ನನ್ನ ವೆಲ್ ವಿಷರ್ಸ್ ಇದ್ದಾರೆ, ನನ್ನ ತುಳಿಯೋರು ಇದ್ದಾರೆ. ಇಷ್ಟು ಟಫೆಸ್ಟ್ ಜರ್ನಿ ಆಗಿರ್ಬೇಕು. ಬಟ್ ಇದರಲ್ಲಿ ಐಡೆಂಟಿಫೈ ಮಾಡೋದೇ ಕಷ್ಟ ಯಾರು ಅಂತ. ನಿಮ್ಮ ಜೊತೆಗಿದ್ದೇನೆ, ನಿಮಗೆ ಯಾವುದೋ ಒಂದು ಟೈಮಲ್ಲಿ ನಿಮಗೆ ಶತ್ರು ಆಗಿ ಕಾಡಿದ್ದಾರೆ ಅಂತ ಗೊತ್ತಾಗಿದ್ದು ಉಂಟಾ? ನಿಮ್ಮ ಜೊತೆ ಇದೆ ಮಿತ್ರರಾಗಿರಬಹುದು, ಸಿನಿಮಾದಲ್ಲಿ ಅವಕಾಶಗಳು ಬಂದಾಗ. ನಾನು ಹೇಳಿದಲ್ಲ, ಸಿನಿಮಾದಲ್ಲಿ ಶತ್ರುಗಳು ಸ್ನೇಹಿತರು ನೀವು ಭಾವಿಸಿರ್ತೀರಾ ಫ್ರೆಂಡ್ಸ್ ಅಂತ ಒಂದು ಟೈಮಲ್ಲಿ ಅವ್ರು ರಿಯಾಲಿಟಿ ಚೆಕ್ ಆಗುತ್ತೆ. ಅದೇ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈಗ ತರುಣ್ ಕಾಟಲ್ಲಿ ಒಳ್ಳೆ ಪಾತ್ರ ಕೊಟ್ಟರು, ನೀನು ಎಲ್ಲ ಸಿನಿಮಾದಲ್ಲೂ ಇದೇ ಗೆಟಪ್ ಮಾಡಿ ಒಂದು ಡಿಫ್ರೆಂಟ್ ಗೆಟಪ್ ಮಾಡೋಣ, ಟ್ರೈ ಮಾಡೋಣ ಅಂದರು. ಸೊ ಈ ಟ್ರೈಡ್ ಸಮಥಿಂಗ್ ನ್ಯೂ, ಟ್ರೈಡ್ ವರ್ಕ್ಡ್ ಔಟ್. ನನಗೂ ಚೆನ್ನಾಗಿ ಹೆಸರು ಬಂತು, ಇಟ್ಸ್ ವಾಸ್ ಫೈನ್. ಇಂಥ ಪಾತ್ರನೂ ನಾನು ಮಾಡಬಲ್ಲೆ ಅಂತ ಅವ್ರು ನನ್ನ ಕೈಲಿ ಮಾಡಿಸಿದ್ರು, ನಾನು ಮಾಡಿದೆ, ತೋರಿಸ್ದೆ. ಬರೀ ಸ್ಮಾರ್ಟ್ ಫೇಸು ಅಥವಾ ವಿಲನ್ ಇಷ್ಟ ಇದ್ದವನು ಆ ಒಂದು ರಗಡಲ್ಲಿ ಮಾಡಿದೆ. ಕೆಲವರು ಇಷ್ಟಪಟ್ಟರು. ಹೀಗೆ ಕೆಲವರು ನಮ್ಮ ಇಷ್ಟಪಟ್ಟು ಕರೆದ ಕೆಲಸ ಕೊಡ್ತಾರೆ, ಕೆಲವರು ಕಟ್ ಮಾಡ್ತಾರೆ ಅಂತ ಅವರು ಇಷ್ಟ. ನಾವು ಯಾರು ಇದಂತ ನಮ್ಮ ಕೆಲಸದಲ್ಲಿ ನಾವೆಂತೂ ಮೋಸ ಮಾಡಲ್ಲ. ಏನು ಡೈರೆಕ್ಟರ್ ಹೇಳ್ತಾರೆ ಅದು ಮಾಡೇ ಮಾಡ್ತೀವಿ. ಐ ಆಮ್ ಎ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆರ್ಟಿಸ್ಟ್. ಪ್ರೊಡ್ಯೂಸರ್ ಕೊಟ್ಟಿದ್ದು ತೊಗೊತೀನಿ, ಡೈರೆಕ್ಟರ್ ಇದ್ದ ಕೆಲಸ ಮಾಡ್ತೀವಿ. ಇದಕ್ಕಿಂತ ಏನು ಮಾಡೋಕ್ಕಾಗತ್ತೆ. ಓಕೆ, ದ ಫಸ್ಟ್ ಟೈಮ್ ನಾನು ಮಾತು ಕೇಳ್ತಾ ಇರೋದು, ಬಿಕಾಸ್ ಪ್ರತಿಯೊಬ್ಬರು ಕೂಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ, ಹಾಗೆ ಇದ್ದಾರೆ. ಬಟ್ ಪ್ರೊಡ್ಯೂಸರ್ ಆರ್ಟಿಸ್ಟ್ ಅಂತ ಮೆನ್ಷನ್ ಮಾಡಿದಂತಹ ಒಬ್ಬ ಕಲಾವಿದ್ರು ಅಂತಂದರೆ ಅದು ನೀವೇ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಯಾರು ಕೂಡ ಅದನ್ನು ಇಲ್ಲೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಮೋರೆವರ್ ಈಗ ಇಷ್ಟು 300 ಸಿನಿಮಾಗಳ 25 ವರ್ಷದ ಜರ್ನಿಯಲ್ಲಿ ಮಾಡಿದ್ದು, ಆದರೂ ಪಾತ್ರಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಈ ಪಾತ್ರ ಸಿಕ್ಕಿಲ್ಲ, ಇನ್ನೂ ಏನೋ ಮಾಡಬೇಕು ಅಂತ ತುಡಿತಾ ಇರೋದು ಯಾವ ಒಂದು ಪಾತ್ರಕ್ಕೆ ಅಂತ ತಿಳ್ಕೊಬೋದಾ? ಇಂಥದ್ದು ಬೇಕು ಅಂತ ಪಾತ್ರ ಯಾವುದೇ ಆಗ್ಬೋದು. ಈಗ ಎಕ್ಸಾಂಪಲ್ ರೀಸೆಂಟಾಗಿ ಅದೊಳ್ಳೆ ಕಾಟೇರ ಆಗ್ಬೋದು. ಕಾಟೇರ ಎಲ್ಲೋ ಒಂದು ಕಡೆ ಅದು ಜನರಿಗೆ ರೀಚ್ ಆಯಿತು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಎಲ್ಲ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಅದು ಕಂಟಿನ್ಯೂ ಆಗಲಿಲ್ಲ ಅಂತ ಅನ್ನಿಸ್ತು. ಅಂದರೆ ಆ ಕ್ಯಾರೆಕ್ಟ್ರು ಅಥವಾ ಗೆಟಪ್ಪು ಇನ್ನಷ್ಟು ಅವಕಾಶಗಳು ಸಿಗಲಿಲ್ಲ, ಅಷ್ಟೇ ಸಕ್ಸಸ್ ಅದೊಂದು ನನಗೆ ಭಾಳ ನೋವಿದೆ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಪ್ಯಾನ್ ಇಂಡಿಯಾ ಆಗಿದ್ದರೆ ಬೇರೆ 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 ಭಾಷೆಗೆ ಹೋಗಿದ್ರೆ ಅಲ್ಲಿನ ಅವಕಾಶ ಸಿಗ್ತಿತ್ತು ಏನೋ, ಅಥವಾ ನಮ್ಮ ಕಲಾವಿದರು ಸಿಕ್ಕಿದ್ದಾರೆ. ಕೆಲವರಿಗೆ ನಮ್ಮ ಕಲಾವಿದರಿಗೆ ಸಿನಿಮಾ ಹಿಟ್ ಆಗಿ ಪ್ಯಾನ್ ಇಂಡಿಯಾ ಆದಾಗ ಶಿವಣ್ಣನ ಪಿಕ್ಚರ್ದಾಗ ಕೆಲವು ಎಷ್ಟೊಂದು ಬ್ರೇಕ್ ಸಿಕ್ಕಿದೆ, ಅಲ್ಲೋಗಿ ಮಾಡಿದ್ದಾರೆ. ಇಲ್ಲ ಅದೇನಾದ್ರು ಆಗ್ತಿತ್ತೇನೋ ಗೊತ್ತಿಲ್ಲ ನನಗೆ. ಹಂಗೇನಾದ್ರು ಆಗ್ತಿತ್ತ ಅಥವಾ ಅದೇ ನನಗೆ ಲಕ್ ಸರಿ ಇಲ್ವಾ?
ಸೊ ಎಲ್ಲೋ ಒಂದು ಕಡೆ ಇವೆಲ್ಲ ಈ ಒಂದು ಹಿಂದೆ ತೆಗೆದು ನೋಡಿದಾಗ ಈ ಒಂದು ಸಿನಿಮಾ 25 ವರ್ಷದ ಜರ್ನಿ 300 ಸಿನಿಮಾ ನೋಡಿದಾಗ ನನಗೆ ಕಾಟೇರಲ್ಲಿ ಇಂಥ ಒಳ್ಳೆ ಹಿಟ್ ಕೊಟ್ಟರು ನನಗಿಲ್ಲ ಅಂದರೆ ನನಗೆ ಲಕ್ಕಿಲ್ಲ ಅಂತ ಅವತ್ತು ಡಿಸೈಡ್ ಮಾಡಿಬಿಟ್ಟೆ. ನೀವು ಡಿಸೈಡ್ ಆಗಿಬಿಟ್ಟಿದ್ದೀರಿ ನಂಗೆ ಲಕ್ಕಿಲ್ಲ, ಬಂದಿದ್ದ ಪಾತ್ರನ ಕಣ್ಣು ಮುಗಿತು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಡೋಂಟ್ ಇವನ್ ಥಿಂಕ್ ಆಫ್ ಬ್ರೇಕ್, ದಟ್ ಈಸ್ ಇನ್ನೇನು ಬ್ರೇಕ್ ತೊಗೊಂಡು 50 ವರ್ಷ ಆಯ್ತು, ಇನ್ನೇನು ಬ್ರೇಕ್ ತೊಗೊಳ್ಳೋದು. ಅಲ್ಲಿ ಕಮ್ ಟು ದ ಪಾಯಿಂಟ್. ಅಂದರೆ ಹೇಳಿದ್ರಿ ಈ ಒಂದು ಸ್ಯಾಂಡಲ್ವುಡ್ ಆಗ್ಬೋದು ಅಥವಾ ಎನಿ ಸಿನಿ ಇಂಡಸ್ಟ್ರಿ, ಯಾವುದೇ ಟಾಲಿವುಡ್ ಬಾಲಿವುಡ್ ಕಾಲಿವುಡ್ ಯಾವುದಾದ್ರೂ ಆಗಿರ್ಬೋದು, ಲಕ್ ಅನ್ನೋದು 80% ಬೇಕು, 10% ಹಾರ್ಡ್ ವರ್ಕ್ ಬೇಕು, 10% ನಿಮ್ಮ ಲುಕ್ ಬೇಕು ಅಂತ ಹೇಳಿದ್ರಿ. ಆ ಒಂದು ಪಂಕ್ತಿಗೆ ಸೇರ್ಪಡೆ ಆಗಿ ಬರೀ ಲಕ್ಕಲ್ಲೇ ಮ್ಯಾಕ್ಸಿಮಮ್ ಮೂವೀಸ್ ಕೊಟ್ಟಿರೋ ಹಾಗೂ ಸಕ್ಸಸ್ ನೋಡಿರೋಂತಹ ಯಾವುದಾದ್ರೂ ವ್ಯಕ್ತಿ ಇದ್ದಾರಾ? ವ್ಯಕ್ತಿ ಅಂತ ನಾನು ಲಕ್ ಅಂತ ಹೇಳ್ತೀನಲ್ಲ, ಲಕ್ ಅಂದರೆ ಒಂದು ಸಿನಿಮಾ ಮಾಡಿದಾಗ ಎಲ್ಲ ಟೈಮ್ ಕೂಡಿ ಬರಬೇಕು. ಮ್ಯೂಸಿಕ್ ಚೆನ್ನಾಗಿ ಬರಬೇಕು, ಕತೆ ಚೆನ್ನಾಗಿರಬೇಕು, ಕ್ಯಾಮ್ರಾ ವರ್ಕ್ ಚೆನ್ನಾಗಿರಬೇಕು, ಕಲಾವಿದರ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಇವೆಲ್ಲ ಸೇರಿದಾಗೆ ಒಂದು ಲಕ್, ಒಂದು ಹಿಟ್ ಆಗೋದೇನೋ ಎಲ್ಲ ಸೇರಿದಾಗೆ ಆಗೋದು. ಸೊ ಅದಾದ್ರೆ ಎಲ್ಲರೂ ಒಂದು ಲೈಫ್ ಅಂತ ಒಂದು ಸೆಟ್ಲ್ ಆಗೋದು. ಸುಮ್ಮನೆ ಮುಂಗಾರು ಮಳೆ ಆಗ್ಬೋದು, ದುನಿಯಾ ಆಗ್ಬೋದು. ನಾನು ಹೇಳಿದ ನನ್ನ ಆ ಟೈಮ್ ನಾ ಎಂಟ್ರಿ ಆಗಿದ್ದು ಅವಾಗ ನಾನು ಮಾಡೋದು ಈ ಪ್ರೀತಿ ಅಂತ ಒಂದು ಸಿನಿಮಾ ಮಾಡಿದೆ. ಸಿರಿವಂತ ಅಂತ ಸಿರಿಚಂದನ ಅಂತ ಒಂದು ಮಾಡಿ. ಸಿರಿಚಂದನ ನಂದು ಸೈಕೋ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್, ಅದು ಎಂಡುಮೂರಿ ಅವ್ರ ಕತೆ. ಆ್ಯಕ್ಚುಲಿ ಅಲ್ಲೇ ನನಗೆ ಅದು ನಾವಲ್ ಬೇಸ್ಡ್. ಗ್ರೀನ್ ಸಿಗ್ನಲ್ ಅಂತ ಅಜಯ್ ರಾವ್ ಅವ್ರದ್ದು ಇವ್ರದೇ ಕತೆ. ಈ ಕಡೆ ಗ್ರೀನ್ ಸಿಗ್ನಲ್ ರಿಲೀಸ್ ಆಯಿತು, ಈ ಕಡೆ ನಂದು ಸಿರಿಚಂದನ ರಿಲೀಸ್ ಆಯಿತು. ಎಂಡುಮೂರಿ ಅವ್ರು ಬಂದು ಸಿರಿಚಂದನ ತುಂಬ ಇಷ್ಟಪಟ್ರೆ, ಚೆನ್ನಾಗಿ ಮಾಡಿ ಪಾತ್ರ ಚೆನ್ನಾಗಿ ಮಾಡಿದೆ ಅಂತೆಲ್ಲ ಅಷ್ಟೆಲ್ಲ ಅಪ್ರಿಷಿಯೇಟ್ ಮಾಡಿದಾಗ ಅಲ್ಲೂ ನನಗೆ ನಿರಾಸೆ ಆಯಿತು. ನನಗೆ ನಿಜವಾದ ಬ್ರೇಕ್ ಸಿಗ್ತಿತ್ತು ಅಂದರೆ ಅದು ಐ ಹ್ಯಾಡ್ ಗಿವನ್ ಮೈ ಬೆಸ್ಟ್, ಬಟ್ ಅಲ್ಲೂ ನನಗೆ ನಿರಾಸೆ ಆಯ್ತು. ಹಿಂಗೆ ಒಳ್ಳೊಳ್ಳೆ ಪಾತ್ರ ಸಿಕ್ಕಿದಾಗೂ ನಿರಾಸೆಗಳು ಆಗಿದೆ. ಆಮೇಲೆ ನನ್ನ ಡ್ರೀಮ್ ಇತ್ತು ಏನು, ನಾನು ಹೀರೋ ಆದಾಗ ನನ್ನ ಸಾಂಗು ಒಂದು ಉದಿತ್ ನಾರಾಯಣ್ ಹಾಡಬೇಕು, ಒಂದು ಸೋನು ನಿಗಮ್ ಮಾಡಬೇಕು. ಕನ್ನಡದ ಅಂದರೆ ಹಿಂದಿ ನಾನು ಜಾಸ್ತಿ ಸಾಂಗ್ಸ್ ಕೇಳ್ತಾ ಇದ್ದೆ. ಆಮೇಲೆ ಅವ್ರದ್ದು ಸಿನಿಮಾ ಹಿಟ್ ಆಗಿದೆ ಮುಂಗಾರು ಮಳೆ. ಇವರು ಅಲ್ಲಲ್ಲ ಮುಂಗಾರು ಮಳೆ ಸಾಂಗ್ಸ್ ಎಲ್ಲ ಹಾಡಿರೋದು ನಮ್ಮ ಸೋನು ನಿಗಮ್ ಅಲ್ವಾ. ಉದಿತ್ ನಾರಾಯಣ್ ಹಾಡಿದ್ದಾರೆ ಬೇರೆ ಸಿನಿಮಾ. ಆಮೇಲೆ ಕುಮಾರ್ ಸಾನು, ಶಿವಣ್ಣದ ಹಾಡಿದ್ದಾರೆ, ದುನಿಯಾ ವಿಜಯ್ ಹಾಡಿದ್ದಾರೆ. ಎಲ್ಲ ಹಿಟ್ ಆಗಿದೆ ಸಾಂಗ್ಸ್. ಎಲ್ಲ ಒಂದು ಕಡೆ ನನಗೂ ಇತ್ತು, ಬಟ್ ಫುಲ್ಫಿಲ್ ಆಯಿತು. ಮಾಯದಂತ ಮಳೆ ಅಂತ ಒಂದು ಸಿನಿಮಾ ಮಾಡಿದೆ, ಅಲ್ಲಿ ಡಾಕ್ಟರ್ ಕ್ಯಾರೆಕ್ಟ್ರು. ಅದರಲ್ಲಿ ಏನೋ ಕುಮಾರ್ ಸಾನು ಒಂದು ಸಾಂಗ್ ಹಾಡಿದ್ರು ನಂದು, ಆಮೇಲೆ ಉದಿತ್ ನಾರಾಯಣ್ ಒಂದು ಸಾಂಗ್ ಹಾಡಿದ್ರು, ಸೋನು ನಿಗಮ್ ಒಂದು ಸಾಂಗ್ ಹಾಡಿದ್ರು. ನಾನು ಅಂದ್ಕೊಂಡೆ ಸೂಪರ್, ನನ್ನ ಆಸೆ ಎಲ್ಲ ತೀರ್ಸ್ಬಿಡ್ತಾವೆ, ಒಳ್ಳೆ ಸಾಂಗ್ ಎಲ್ಲ. ನಾನು ಹೇಳಿದ್ದೆ ಪ್ರೊಡ್ಯೂಸರ್ಗೆ, ಸರ್ ಅವ್ರು ಏನೋ ಕಷ್ಟ ಹಾಕ್ಸಿ ಅಂತ ಮಾಡಿದ್ರು. ಪಾಪ ಅವರು ಮಾಡಿಲ್ಲ ಆಯಿತು. ಸಿನಿಮಾ ಫಸ್ಟ್ ಕಾಪಿ ಎಲ್ಲ ನೋಡಿದ್ವಿ, ಸಿನಿಮಾ ಆಚೆ ಬರಲೇ ಇಲ್ಲ. ಬಾಕ್ಸ್ ಆಫೀಸಲ್ಲಿ ರಿಲೀಸ್ ಆಗಲಿಲ್ಲ. ಕೂತ್ಕೊಂಡು ಸಿನಿಮಾ ನೋಡಿದ್ವಿ, ಎಲ್ಲ ಅಪ್ರಿಷಿಯೇಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಆಚೆ ಬರಲಿಲ್ಲ. ಹಿಂಗೆ ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ದಾಗ ಲಕ್ ಡ್ರಾಪ್ ಆಗಿದೆ. ಸೊ ಇವೆಲ್ಲ ನೋಡಿದಾಗ ಲಕ್ ಇಲ್ಲ ಅಂತ ನನಗೆ ಅದು ಡಿಸೈಡ್ ಆಯಿತು. ಅದು ಕಾಟೇರ ಅಲ್ಲಿ ನಾನು ಪ್ರೀತಿಗೆ ಅದನ್ನೇ ಹೇಳ್ತಾ ಇದ್ದೆ, ಕಾಟೇರ ಒಂದು ಫೈನಲ್, ಅದಾದ ಆಸೆ ಬಿಟ್ಬಿಡ್ತೀನಿ ಅಂತೆ. ಲಕ್ಕು ಬ್ರೇಕು ಅನ್ನೋದನ್ನ ಆಸೆ ಬಿಟ್ಬಿಡ್ತೀನಿ. ಅದಾದ್ಮೇಲೆ ಬಿಟ್ಬಿಟ್ಟೆ. ಈಗ ಸಿನಿಮಾ ಬರ್ತವೆ, ಕೆಲಸ ಹೊಟ್ಟೆಪಾಡು, ಹೋಗ್ತೀನಿ ಕೆಲಸ ಮಾಡ್ತೀನಿ ಬರ್ತೀನಿ. ಬಟ್ ಇಲ್ಲ, ಈಗ ಆಯ್ತು ಏಜ್ ಆಯಿತು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಷ್ಟು ಚಿತ್ರಗಳಲ್ಲಿ ದಿ ಮ್ಯಾಕ್ಸಿಮಮ್ ಯಾವ ನಾಯಕರೊಂದಿಗೆ ನಿಮ್ಮ ಪಾತ್ರ ಇತ್ತು ಮತ್ತು ನಿಮಗೆ ಕಂಫರ್ಟ್ ಝೋನ್ ಕೊಟ್ಟಂಥ ಒಬ್ಬ ಹೀರೋ ಯಾರು? ದರ್ಶನ್. ಆಲ್ವೇಸ್ ಪ್ರೆಸೆಂಟ್ ನಿಮ್ಮ ಬಾಂಡ್. ದರ್ಶನ್ ಆಗ್ಬೋದು, ಸುದೀಪ್ ಅವ್ರು ಆಗ್ಬೋದು, ನಮಗೆಲ್ಲ ಡೈರೆಕ್ಟ್ ಎಂಟ್ರಿ ಆಯ್ತಾ. ಯಾರು ಹೇಳಿದ ಹೀರೋ ಕ್ಯಾರವನ್ ಏನೋ ಅಂತಂದವರೆಲ್ಲ ನಾವು ದರ್ಶನದಲ್ಲಿ ನಾವು ಕ್ಯಾರವನ್ ಡೈರೆಕ್ಟ್ ಎಂಟ್ರಿ ಆಗ್ತೀವಿ, ಮನೆ ಡೈರೆಕ್ಟ್ ಆಗ್ತೀವಿ, ತೋಟಕ್ಕೆ ಹೋಗ್ತೀವಿ. ಒಡನಾಟ ನಾನು ಚೆನ್ನಾಗಿ. ಸೊ ಐ ರೆಸ್ಪೆಕ್ಟ್ ದಮ್, ದೇ ರೆಸ್ಪೆಕ್ಟ್ ಮೀ. ನಾವು ಹೆಂಗೆ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ
ದರ್ಶನ್ ಅವರು ಕಿಟಿ ಎಲ್ಲ ಮಾಡ್ತಾಯಿದ್ರು, ಅವಾಗ ಧ್ರುವ ಎಲ್ಲ ಮಾಡ್ತಾಯಿದ್ರು, ಅವ್ರು ಅಷ್ಟು ಆಗಿಲ್ಲ, ಅವಾಗಿನ ಅವ್ರ ಜೊತೆ ಇದ್ವಿ. ಓಕೆ. ಸೊ ಅವರು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ದೊಡ್ಡ ತುಗ್ಗೂರು ಶ್ರೀನಿವಾಸ್ ಅವ್ರ ಮಗ ಆದ್ರೂ ಅವರು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಸೊ ಅವ್ರ ಕಷ್ಟ ಗೊತ್ತು. ಸೊ ಹಿಂಗಾಗಿ ಅವ್ರ ಜೊತೆ ಒಡನಾಡ ಚೆನ್ನಾಗಿತ್ತು. ಐ ಫೀಲ್ ಮೋರ್ ಕಂಫರ್ಟೇಬಲ್ ವಿತ್ ಸುದೀಪ್ ಸರ್ ಆ್ಯಂಡ್ ದರ್ಶನ್. ಸ್ಪೋರ್ಟ್ಸ್ ಬಂದಾಗ ಸುದೀಪ್ ಅವ್ರನ್ನ, ಈಗಲೂ ಸುದೀಪ್ ಅವ್ರನ್ನೆಲ್ಲ ಕ್ಯಾಪ್ಟನ್ ಅಂತ ಹೇಳ್ತೀನಿ ಅವ್ರಿಗೆ. ಐ ಕಾಲ್ ಹಿಮ್ ಕ್ಯಾಪ್ಟನ್. ಸೊ ಈಗಲೊಂದು CCL ನಾನೊಂದು 6 ವರ್ಷ ಇದ್ದೆ. ಆಮೇಲೆ ನನ್ನ ಕಾಲ ಆಪ್ರೇಷನ್ ಆಯಿತು. ಸೊ ಬಿಟ್ಟು ಬಂದೆ. ಬಿಟ್ಟು ಕ್ರಿಕೆಟ್ ಹುಚ್ಚು ನಮಗೂ. ಆಮೇಲೆ LCC ಅಂತ ಒಂದು ಮಾಡಿದ್ವಿ, ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಅಂತ. ಅಲ್ಲಿ ನಂದೊಂದು ಟೀಮ್ ಇದೆ, ರವಿಚಂದ್ರನ್, ನಾನು ಗ್ರೇಟ್ ವಿಲನ್ಸ್ ಅಂತ ನಾನು ಕ್ಯಾಪ್ಟನ್. ಗ್ರೇಟ್ ವಿಲನ್ಸ್ ಅಂತ ಒಂದು ಟೀಮ್ ಮಾಡಿದೆ. ಅದು ಅವಾಗ ರಾಜ್ ಕಪ್ಪಿಂದ ಇತ್ತು ಅದು. ಸೊ ಅದು ನಾನು ಲೀಡ್ ಮಾಡ್ತಾ ಇದ್ದೀನಿ. ಆ ಕಡೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಗೋಲ್ಡನ್ ವಾರಿಯರ್ಸ್. ಮತ್ತೆ ಅದ್ರಲ್ಲಿ ಯಾರ್ದು ಶತ್ರುಗಳು ಉಟ್ಕೊಂಡ್ರ? ಮತ್ತೆ ನಿಮ್ಮ ಲೆಜೆಂಡರಿ ಕ್ರಿಕೆಟ್ ಟೀಮ್ ಇದೆ? ಇಲ್ಲ, ಅದು ನಾನೇ ಪ್ರೆಸಿಡೆಂಟ್ ಅದಕ್ಕೆ. ಸೊ ಹಾಗಾಗಿ ಯಾವುದೇ ರೀತಿ ಆ ಕಡೆ ತಿರುಮಲ ಮಂಜು ಅವ್ರ ಕ್ಯಾಪ್ಟನ್ ಉಂಟು. ಸೊ ಈ 3 ಟೀಮು ನಾವು ಪ್ರತಿ ಸೆಕೆಂಡ್ ಫ್ರೈಡೇ ಆಡ್ತೀವಿ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರನ್ನ ನಮ್ಮನ್ನ ಅಗ್ಲಿದ್ದಾರೋ, ಮೇಕಪ್ ಡಿಪಾರ್ಟ್ಮೆಂಟು, ಸಿನಿಮಾ ಎನಿಥಿಂಗ್, ಸಿನಿಮಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟ್ರು, ಫೈಟ್ ಮಾಸ್ಟರ್, ಯಾರೇ ಅವ್ರನ್ನ ನೆನೆಸ್ಕೊಂಡು ಅವ್ರ ನೆನಪಿನಲ್ಲಿ ಅವ್ರ ಜೊತೆಗೆ ಯಾರು ಸ್ನೇಹಿತರು ಅವ್ರನ್ನ ಕರ್ಸ್ಕೊಂತೀವಿ, ಇಲ್ಲ ಯಾರು ಸಿಗಲ್ಲ ಅವ್ರ ಮನೆಯವ್ರನ್ನ ಕರಿತೀವಿ. ಬಂದು ಅವರು ಫುಲ್ ಒಂದು ಬ್ಯಾನರ್ ಹಾಕಿ ಬೆಳಗ್ಗೆ ಬಂದ ತಕ್ಷಣ ನ್ಯಾಷನಲ್ ಆ್ಯಂಥಮ್ ಹೇಳಿ ಗೌರವ ಕೊಟ್ಟು ಅವ್ರ ಬಗ್ಗೆ ಒಂದೆರಡು ಮಾತಾಡಿ, ಅವ್ರಿಗೆ ಗೊತ್ತಿದ್ದವ್ರ ಬಗ್ಗೆ ಮಾತಾಡಿ ಮ್ಯಾಚ್ ಆಡ್ತೀವಿ. ಮ್ಯಾಚ್ ಎಲ್ಲ ಆದ ನಂತರ ಟ್ರಾಫೀಸ್ ಏನು ಕೊಡಬೇಕು, ಅವ್ರ ಕಡೆ ಯಾರು ಬಂದಿರ್ತಾರೆ ಅವ್ರ ಕೈಯಲ್ಲಿ ಟ್ರಾಫೀಸ್ನ ಎಲ್ಲರೂ ಕೊಡಿಸ್ತೀವಿ. ಎಲ್ಲರಿಗೂ ಈಗ ನಾನು ಟ್ರಾಫೀಸ್ ಇತ್ತು, ಈಗ ನಾನು ಚೇಂಜ್ ಮಾಡಿ ಬೆಳ್ಳಿ ಕಾಯಿನ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಬೆಳ್ಳಿಗೆ ಯಾರು ಗೆದ್ದವ್ರಿಗೆಲ್ಲ ಬೆಳ್ಳಿ ಕಾಯಿನ್ ಕೊಡ್ತೀವಿ. ಸೊ ಇದು ಪ್ರತಿ ತಿಂಗಳು ಎವ್ರಿ ಫ್ರೈಡೇ, ಸೆಕೆಂಡ್ ಫ್ರೈಡೇ ನಡೀತಾ ಬಂದಿದೆ. 29 ಸೀಸನ್ಸ್ ಆಡಿದ್ವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು 29 ಸೀಸನ್ಸ್ ಆಡಿಲ್ಲ. ಆ್ಯಂಡ್ LCC ಪ್ಲೇಯರ್ಸು ಎಲ್ಲ, ಈ ರಾಜ್ ಕಪ್ ನಡೀತದೆ, KCC ನಡೀತಾ ಇದೆ, ಈ ಸುಮಾರು ಟೂರ್ನಮೆಂಟ್ಸ್ ಯಾವ ನಡೀತಾ ಇದ್ದಾವೆ, ಎಲ್ಲದರಲ್ಲೂ ನಮ್ಮ LCC ಪ್ಲೇಯರ್ಸ್, ನಮ್ಮ ಟೀಮ್ ಪ್ಲೇಯರ್ಸ್ನೇ ದೇ ಆರ್ ಟಾಪ್. ಅವ್ರ ಡಿಮಾಂಡ್ ಜಾಸ್ತಿ, ಅವ್ರಿಗೆ ಬಿಡ್ಡಿಂಗ್ ಜಾಸ್ತಿ, ಆಮೇಲೆ ಜಾಸ್ತಿ ಮ್ಯಾನ್ ಆಫ್ ದ ಮ್ಯಾಚಸ್ ಅವೆಲ್ಲ ತೊಗೊಂಡು, ಸೀರೀಸ್ ಎಲ್ಲ ತೊಗೊಂಡಿದ್ದು ನಮ್ಮ LCC ಪ್ಲೇಯರ್ಸ್. ಸಿನಿಮಾ ಬಿಟ್ಟರೆ ಈಗ ಈ ಒಂದು ಆಕ್ಟಿವಿಟೀಸಲ್ಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿಲಿ LCCಲಿ ತುಂಬ ಆಕ್ಟಿವ್ ಆಗಿದ್ದೀರಾ? ಸ್ಪೋರ್ಟ್ಸಲ್ಲಿ ನಾನು ಮೊದಲಿಂದ ಆಕ್ಟಿವ್ ಇದ್ದೀನಿ. ಸಿನಿಮಾ, ಸ್ಪೋರ್ಟ್ಸ್ ಎರಡೂ ಆಕ್ಟಿವ್ ಇದ್ದೀನಿ. ಸೀಕ್ರೆಟ್ ಆಫ್ ಯುವರ್ ಫಿಟ್ನೆಸ್? ಎಸ್, ಶಟಲ್ ಈಸ್ ಮೈ ಫಿಟ್ನೆಸ್. ಐ ಆಮ್ ಎ ಶಟಲ್ ಪ್ಲೇಯರ್. ನಾನು ಕ್ರಿಕೆಟ್ಗಿನ್ನ ಶಟಲ್ ಕೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ. ಶಟಲ್ ನಾನು ಪ್ರತಿ ಟೂರ್ನಮೆಂಟ್ ಹೊಡಿದ್ದೀನಿ, ಅಷ್ಟು ಟೂರ್ನಮೆಂಟ್ ಹೊಡಿದ್ದೀನಿ ಸಿನಿಮಾ. ನಾವು CBL ಅಂತ ಇದ್ದು 2017-18 ಅವಾಗಲೂ 4 ಸ್ಟೇಟ್ಗೆ ಹೊಡೆದು ಬಂದಿದ್ದೆ ನಾನು. 25 lakhs ಗೆದ್ದಿದ್ದೆ ಅವಾಗ. ಸೊ ಶಟ್ಲ್ ಈಸ್ ದ ಮೈನ್. ನನ್ನ ಈಗಲೂ ನನ್ನ ವಾರಕ್ಕೆ 3-4 ದಿವಸ ಫ್ರೀ ಇದ್ದಾಗ ಹೋಗಿ ಶಟ್ಲ್ ಆಡ್ತೀನಿ ನಾನು. ಅದು ನನ್ನ ಫಿಸಿಕ್, ಅದೇ ಕಾರಣ. ಅಫ್ಕೋರ್ಸ್ ವರ್ಕೌಟ್, ಬೆಳಿಗ್ಗೆ ವರ್ಕೌಟ್, ಏನೋ ತಿಂದರೆ ವೆಯ್ಟ್ ಚೆಕ್ ಮಾಡಿ ತಿಂತೀನಿ. ಅದು ಮನೇಲಿ ನೈಟ್ ಊಟ ಮಾಡಲ್ಲ, ಬೈ ಫ್ರೂಟ್ಸು, ಸ್ಯಾಲಡ್ಸ್ ತಿಂತೀನಿ. ಸೊ ವಾಟ್ ಎವರ್ ಐ ಹ್ಯಾವ್ ಬ್ಯಾಲೆನ್ಸ್. ನಾನು ಪಕ್ಕಾ ಡಯಟ್ ಅಂತ ಹೇಳಲ್ಲ, ನಾನು ಐ ಡು ಎವ್ರಿಥಿಂಗ್. ಐ ಡ್ರಿಂಕ್, ಐ ಸ್ಮೋಕ್, ಎವ್ರಿಥಿಂಗ್ ಐ ಡು. ಫುಡಿ ಎಲ್ಲೂ ಚೆನ್ನಾಗಿತ್ತು ಅಂದರೆ ಫುಟ್ಪಾತಲ್ಲೂ ಬೇಕಾದ್ರೆ ತಿಂದ್ಬಿಡ್ತೇನೆ, ನೀಟಾಗಿ ಕ್ಲೀನಾಗಿದ್ದರೆ. ಸೊ ಅಂಥವ್ನು ನಾನು. ಬಟ್ ನೋಡ್ಕೊಂಡು ತಿಂತೀನಿ, ಲಿಮಿಟ್ ಆಗಿ ತಿಂತೀನಿ. ಸೊ ದಟ್ ಇಸ್ ಹೌ ಐ ಬ್ಯಾಲೆನ್ಸ್ ಮೈ ಫುಡ್. ಸೊ ಹಾಗಾದರೆ ಈ ಒಂದು ಪ್ರಜ್ವಾಲನ್ ಕಾರ್ಯಕ್ರಮದ ಮುಖಾಂತರ ಏನಾದರೂ ಮೆಸೇಜ್ ಕೊಡೋದಾದರೆ, ಸೊ ಸ್ವಲ್ಪ ಪರ್ಸೆಪ್ಷನ್ಸ್ ರಿಗಾರ್ಡಿಂಗ್ ದ ವಿಲನ್, ಖಳನಾಯಕನ ಬಗ್ಗೆ ಸ್ವಲ್ಪ ಬದಲಾವಣೆ ಆಗಿದೆ. ಆದರೆ ಆ ಬದಲಾವಣೆ ಖಳನಾಯಕನಿಗೆ ಯಾವ ರೀತಿಯಾದಂಥ ಒಂದು ಅವಕಾಶ ಸಿಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಅಲ್ಲಿ ಒಂದು ಈಗ ಡೈರೆಕ್ಟ್ರು ಈ ಹಿಂದೆ ಕತೆ ಹೋದಾಗ ಸೂರ್ಯ ಅವರು ಕತೆ ಮಾಡ್ದ, ಇಂಥ ಕತೆಗೆ ಇಂಥ ಪಾತ್ರಕ್ಕೆ ಇವನು ಸೂಟ್ ಆಗ್ತಾ ಅಂತ. ದುನಿಯಾ ಸೂರಿ ಇಂಥ ಅದಕ್ಕೆ ದುನಿಯಾ ವಿಜಯ್ ಅವರು ಬಂದರು. ಪಾತ್ರಕ್ಕೆ ಸೂಟ್ ಆಯ್ತು. ಅವ್ರದ್ದು ಏನು ಫಿಲ್ಮಿಂದ ಹಾಕೊಂಡಿರಲ್ಲ, ಫೈಟರ್ ಏನಾಗಿದ್ರು ಆಯ್ತಾ. ಸೊ ಅಂಥವ್ರು ಬೇಕು. ಈಗ ಹೀರೋ ನೋಡಿ ಕತೆ ಮಾಡೋದಕ್ಕಿಂತ ಕತೆ ನೋಡಿ ಇವನು ಸೂಟ್ ಆಗ್ತಾನ ಅನ್ನೋದು ನೋಡಿ ಮಾಡಿದ್ರೆ ಉತ್ತಮ. ಈಗ ನಾವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಜಾಸ್ತಿ ಮಾಡ್ತಾ ಇರ್ತೀವಿ. ಫಿಟ್ಟು, ಫಿಸಿಕ್ಕು, ಮೀಸೆ ಕೆಲವೆಲ್ಲ ನೋಡಿದ್ವಿ. ಹೊಟ್ಟೆ ಎಲ್ಲ ಬಿಡ್ಕೊಂಡು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡ್ಬರ್ತಾರೆ. ಸೊ ಏನಾಗತ್ತೆ, ಆ ಡೈರೆಕ್ಟರ್ಗಳು ಯೋಚನೆ ಮಾಡಬೇಕು,
ಅವನೇನೋ ಪ್ರೊಡ್ಯೂಸರ್ ಕಡೆನೋ ಅಥವಾ ಪ್ರೊಡ್ಯೂಸರು ಹಾಕೊಂಡು ಮಾಡ್ಬಿಡ್ತಾರೆ. ಬಟ್ ಜನ ಅದನ್ನ ತಗೊಳ್ಳಲ್ಲ. ಸಿನಿಮಾ ಇಸ್ ನಾಟ್ ಶೋಕಿ, ರೈಟ್? ಒಂದು ಏನೋ ಹೇಳ್ಬೇಕಾದ್ರೆ ಒಂದು ಲುಕ್ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅದನ್ನೆಲ್ಲ? ಸೊ ದಟ್ ಎವ್ರಿಥಿಂಗ್ ಕೌಂಟ್ಸ್. ಸೊ ಇದನ್ನೆಲ್ಲ ನೋಡಿಕೊಂಡು ಮಾಡೋದೇ ಒಬ್ಬ ಡೈರೆಕ್ಟ್ರು. ಪ್ರೊಡ್ಯೂಸರ್ ಖುಷಿ ಪಡಿಸೋಕ್ಕೆ ಮಾಡ್ಸಂಗಿದ್ರೆ ಹೋಯ್ತಲ್ಲಿ. ಜನನ ಖುಷಿ ಪಡಿಸ್ಬೇಕು. ಜನ ಖುಷಿ ಪಟ್ಟರೆ ಪ್ರೊಡ್ಯೂಸರ್ಗೂ ಕಾಸು ಬರುತ್ತೆ, ಡೈರೆಕ್ಟರ್ ಹೆಸರು ಬರುತ್ತೆ, ಆರ್ಟ್ ಕಲಾವಿದರ ಹೆಸರು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಡೈರೆಕ್ಟರ್ಗಳು ಕೆಲಸ ಮಾಡಬೇಕು ಅಂತ ನನ್ನ ಇದು. ಇನ್ನೊಂದಿನ ವಿಷಯ ಕೇಳಿದ್ರೆ ಇನ್ನೊಂದು ಅವಕಾಶಗಳು ಈ ಪರ್ಸೆಪ್ಷನ್ ಚೇಂಜ್ ಆಗಿದೆ ಖಳನಾಯಕನ ಬಗ್ಗೆ. ಸೊ ಆ ಒಂದು ಪರ್ಸೆಪ್ಷನ್ಸ್ ಇಂದ, ಪಬ್ಲಿಕ್ ಪರ್ಸೆಪ್ಷನ್ಸ್ ಇಂದ ಏನಾದರೂ ಯೂಸ್ ಆಗಿದೆಯಾ? ಅವಕಾಶಗಳು ಜಾಸ್ತಿ ಆಗ್ತಾ ಇದೆಯಾ? ಅವಕಾಶಗಳು ಅಂತಾರೆ. ಒಂದು ಕಥೆಯಿಂದ ಬಂದಾಗ ಎಸ್, ಹೀರೋ ಅಂತ ಇರಬೇಕು, ಹೀರೋ ಫೈಟ್ ಮಾಡ್ತಾನೆ, ಹೀರೋ ಗೆಲ್ತಾನೆ, ಅದು ಕತೆ ಏನಾಗತ್ತೆ ಅದು ಕತೆಗೆ ಬಿಟ್ಟಿದ್ದು. ಬಟ್ ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನೋ ಅಷ್ಟು ವಿಲನ್ಗೆ ಪ್ಲಸ್ ಆಗುತ್ತೆ, ಅಷ್ಟು ಹೀರೋಗೆ ಪ್ಲಸ್ ಆಗುತ್ತೆ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನೋ ಅದ್ರ 10ರಷ್ಟು ಹೀರೋ ಸ್ಟ್ರಾಂಗ್ ಆಗ್ತಾನೆ. ಸೊ ಫೈಟ್ ಆಗಲಿ ಏನಾಗಲಿ, ಇವ್ನು 10 ಪಂಚ್ ಹೊಡೆದ್ರೆ ಇವ್ನು 5 ಹೊಡಿಬೇಕು ವಿಲನ್. ಇಲ್ಲ ಹಂಗಲ್ಲ, ವಿಲನ್ ಸಾರಿಯಾಗಿರ್ತಾನೆ, ಹೀರೋ ಫುಲ್ ಹಿಂಗಿರ್ತಾನೆ, ಅವನು ಬಂದು ಆಡ್ಕೊಂಡಿರ್ತಾನೆ. ಸೊ ಇಂಥವೆಲ್ಲ ಬಿಡಬೇಕು ನಮ್ಮವರು. Again, luck matters. ಅದೇ ಹೇಳ್ತೀನಿ, ಲಕ್ ಮ್ಯಾಟರ್ಸ್. ಅಂಥ ಡೈರೆಕ್ಟರ್ ಸಿಗಬೇಕು ನಮಗೆ. ಕತೆಗೆ ಒತ್ತು ಕೊಟ್ಟವ್ರು ಇರಬೇಕು, ಕ್ಯಾರೆಕ್ಟರ್ಗೆ ಒತ್ತು ಕೊಡೋರು ಇರಬೇಕು. ಹೀರೋಗೋಸ್ಕರ ಸಿನಿಮಾ ಮಾಡೋದಲ್ಲ, ಕತೆಗೋಸ್ಕರ ಸಿನಿಮಾ ಮಾಡಬೇಕು. ಕತೆಗೋಸ್ಕರ ಅಂತ ಆಯ್ಕೆಗಳನ್ನ ಮಾಡ್ಕೋದು. ಅಂದರೆ ಸ್ಟಾರ್ ಕ್ಯಾಸ್ಟ್ ಮಾಡ್ಬೇಕಾದ್ರೂ ಕತೆ ನೋಡಿ ಎಷ್ಟು ಸೂಟ್ ಆಗ್ತಾನೆ ಇಲ್ವಾ ಏನು ಅದನ್ನು ನೋಡಬೇಕು. ಸೊ ಅದು ನನಗನ್ಸಿದ್ದು. ಅಂತೂ ಒಂದು ಕಡೆ ಕೇಳ್ಪಟ್ವಿ ಅಂತಂದರೆ, ಇಲ್ಲೋ ಒಂದು ಕಡೆ ಬಿಸ್ನೆಸ್ಗೆ ಕೈ ಹಾಕಿ ಲಾಸ್ ಮಾಡ್ಕೊಂಡಿದ್ದುಂಟು. ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಜಾಸ್ತಿ. ಅಪ್ ಅನ್ನೋದಕ್ಕಿಂತ ಈ ಒಂದು ಕೆರಿಯರಲ್ಲಿ ಡೌನ್ಸ್ ಜಾಸ್ತಿ ನೋಡಿಬಿಟ್ರಿ ಫೈನಾನ್ಷಿಯಲಿ. ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಆಮೇಲೆ ಅದನ್ನು? ಬಿಸ್ನೆಸ್ ಮಾಡಿದೆ, ಲಾಸ್ ಆಯಿತು, ಬಿಲ್ಡಿಂಗ್ ಕಳ್ಕೊಂಡೆ, ಸರ್ವಿಸ್ ಸ್ಟೇಷನ್ ಮಾಡಿದೆ, ಗಾಡಿ ತೊಳೆದೆ, ಎಲ್ಲ ಮಾಡಿ ಡ್ರೈವಿಂಗ್ ಕೆಲಸ ಮಾಡಿದೆ. ಒಂದು ಜರ್ನಿ ಆಗಿದೆ ಅದು. ಒಂದು ಜರ್ನಿ ಆಗಿ ಅದೇ ಅವತ್ತು ನಾವು ಕಷ್ಟಪಟ್ಟಿದ್ದಕ್ಕೆ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿಟ್ಟಿದ್ದಾನೆ. ಈಗ ಅಷ್ಟು ಕಷ್ಟಪಡೋದಿಲ್ಲ ಅಂದರೆ ನಾನು ಇಷ್ಟು ಚೆನ್ನಾಗಿರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅಂತಲ್ಲ, ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಕಷ್ಟ ಆಗಿದೆ. ಅದು ನಮಗೆ ಆ ಥರ ಬಂತು ಪರಿಸ್ಥಿತಿ. ಯಾಕಂದರೆ ನಾವು ಹೀರೋನೇ ಆಗಬೇಕು ಅಂತ ವೆಯ್ಟ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಯಾಕಂದರೆ ಹೊಟ್ಟೆಪಾಡಿತ್ತು, ಕಮಿಟ್ಮೆಂಟ್ಸ್ ಇತ್ತು. ಸೊ ಹೀಗಾಗಿ ಸ್ವಲ್ಪ ವರ್ಷ ಕಾದ್ರೆ ಆಗಲಿಲ್ಲ ಅಂದರೆ ದೆನ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಅದರಿಂದ ಬದುಕಿದ್ದೆ ನಾನು. ಸೊ ಸೀರಿಯಲ್ಸ್ ನನಗೆ ಅಡಿಪಾಯ ಅಂತಾರಲ್ಲ, ಅದು ಸೀರಿಯಲ್ಸಿಂದನೇ ನಾನು ಬಂದಿದ್ದು. ಸೀರಿಯಲಿಂದ ಸಿನಿಮಾಗೆ ಬಂದೆ. ಬಟ್ ಈ ಜರ್ನಿಯಲ್ಲಿ ಹಿಂದಿಂದು ಕತೆಗಳು ಇವೆ ಹೇಳಿದ ಎಲ್ಲ ಥರ ಮಾಡಿ ಕಳ್ಕೊಂಡೆಲ್ಲ ಮಾಡಿ. ಬಟ್ ನಾನು ಏನೇ ಮಾಡಿ ಅನ್ನೋದು ನಾನು ಕೈ ಹಿಡಿದಿದ್ದೆ ಸಿನಿಮಾ. ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ನಾನು ಅನ್ನ ಊಟ ಮಾಡ್ತಾಯಿದ್ದೀನಿ ಅಂದರೆ ಅದು ಸಿನಿಮಾನೇ. ಅದು ಅನಿಸ್ತು ನನಗೆ, ಬಿಸ್ನೆಸ್ ನನಗೆ ಆಗಿ ಬರೋಲ್ಲ. ಯಾಕಂದ್ರೆ ಬಿಸ್ನೆಸ್ ಎಲ್ಲ ಕಳ್ಕೊಂಡೆ. ಈ ಮನೆಗೇನೆ ತೊಗೊಂಡೆ, ಇದು ಸಿನಿಮಾದಿಂದ ತೊಗೊಂಡೆ, ಅಲ್ಲಿ ಕಳ್ಕೊಂಡೆ. ಬಿಲ್ಡಿಂಗ್ ನಾವು ಅಪ್ಪ ಮಾಡಿದ ಬಿಲ್ಡಿಂಗೆಲ್ಲ ಕಳ್ಕೊಂಡೆ, ಇದು ನಾನು ಮಾಡ್ಕೊಂಡೆ. ಸೊ ಸಿನಿಮಾ ನನ್ನ ಕೈ ಹಿಡಿತು. ಆ್ಯಂಡ್ ಅಷ್ಟೇ ಹೇಳಿದೆ, 25 ಜರ್ನಿ, 25 ಇಯರ್ಸ್ ಜರ್ನಿಯಲ್ಲಿ ಒಂದು ಸಿನಿಮಾನೇ ಕೈ ಹಿಡಿದಿದ್ದು. ಸೊ ನಮಗೆ ಬಿಸ್ನೆಸ್ ಆಗಲ್ಲ ಅಂತ ಗೊತ್ತಾಯಿತು. ಸೊ ಈಗ ಫುಲ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್. ಫರ್ದರ್ ಜರ್ನಿ ಹೇಗೆ ಸಾಗ್ತಾ ಇದೆ? ಎಷ್ಟೆಲ್ಲ ಆಫರ್ಸ್ಗಳು ಇವಾಗ ಕೈಯಲ್ಲಿ, ನಿಮ್ಮ ಕೈಯಲ್ಲಿ ಹಿಡಿದಿಟ್ಕೊಂಡಿರೋಂಥದ್ದು ಎಷ್ಟಿದೆ? ಈಗ ಒಂದು 2 ಸಿನಿಮಾ ಇದೆ, ಮಾತುಕತೆ ಆಗಿದೆ. ಇನ್ನೊಂದು ಫೈನಲ್ ಸ್ಟೇಜಿಗೆ ಬರಬೇಕು. ಈಗ ಅದು ಬಿಟ್ಟರೆ ಈಗ ಅದೇ ಒಂದು ಲಾಸ್ಟ್ ಇಯರ್ ವಾಸ್ ವೆರಿ ಬ್ಯಾಡ್ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಈ ವರ್ಷ ಚೆನ್ನಾಗತ್ತೆ ಅನ್ನೋದು ಅಂದ್ಕೊಂಡಿದ್ದೀನಿ. ಹೋಪ್ಸ್ ಎಲ್ಲ ಇಟ್ಕೊಂಡು, ಹೋಪ್ ಇಸ್ ಲೈಫ್. ಸೊ ನನಗೆ ಅಂತಲ್ಲ, ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್, ಈ ಸಿನಿಮಾ ಇಂಡಸ್ಟ್ರಿಗೆ 2024 ವಾಸ್ ವೆರಿ ಬ್ಯಾಡ್. ಸೊ ಹೋಪ್ 2025 ಗಿವ್ಸ್ ಅ ಬ್ರೈಟ್ ಫ್ಯೂಚರ್ ಫಾರ್ ಎವ್ರಿಬಡಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಒಳ್ಳೆ ಸಿನಿಮಾ ಬರ್ತಾ ಇದ್ದಾವೆ. ಸೊ ನಾವು ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಸ್ಪೋರ್ಟ್ಸ್ನು ಜಾಸ್ತಿ ಆಗಿದ್ದಾವೆ. ಸೊ ರಾಜ್ ಕಪ್ ಆಗ್ಬೋದು, KCC ಆಗ್ಬೋದು, KCL ಅಂತ ಬರ್ತಾ ಇದೆ, ಹಿಂಗೆಲ್ಲ ಬರ್ತಾರೆ. ಆಮೇಲೆ ನಮ್ಮದು ಒಂದು ಶಟ್ಲ್ ಒಂದೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲೂ ಇನ್ವಾಲ್ವ್ ಆಗಿದ್ದೀನಿ. ಐ ಆಮ್ ಬಿಸಿ ವಿತ್ ಸ್ಪೋರ್ಟ್ಸ್ ಆ್ಯಂಡ್ ಸಿನಿಮಾ.
ಓಕೆ. ಸೊ ಫೈನಲಿ ಒಂದು ಪ್ರಶ್ನೆ ನಮ್ಮ ಪ್ರಜಾಧ್ವನಿ ಕಡೆಯಿಂದ. ಸಕ್ಸಸ್ ಅನ್ನೋದನ್ನು ಬೇರೆಯವ್ರು ಮೆಷರ್ ಮಾಡ್ತಾರೆ, ನಮ್ಮ ಯಶಸ್ಸು ತಂದು ಕೊಡೋದು ಬೇರೆಯವರು, ಅದನ್ನು ಮೆಷರ್ ಮಾಡೋದು ಕೂಡ ಅವರೇನೆ. ಆದರೆ ಸ್ಯಾಟಿಸ್ಫಿಕೇಷನ್ ಅದು ನಮ್ಮ ಒಳಗಡೆ ಇರೋವಂಥದ್ದು. ಸೊ ಇವೆರಡರಲ್ಲೂ ನಾವು ಕಂಪೇರ್ ಮಾಡಿದಾಗ ನಿಮಗೆ ಸಕ್ಸಸ್ ಬೇರೆಯವ್ರು ತಂದು ಕೊಟ್ರು, ಬಟ್ ಸ್ಯಾಟಿಸ್ಫಿಕೇಷನ್ ಅದು ಎಷ್ಟು ಮಟ್ಟಿಗೆ ನಿಮಗೆ ನೀವೇ ತಂದುಕೊಂಡಿದ್ದೀರ ಅಂತ ಅನಿಸುತ್ತೆ? ಸೊ ನೀವು ಹೇಳಿ ಕರೆಕ್ಟ್, ಸಕ್ಸಸ್ ಅನ್ನೋದು ಬೇರೆಯವ್ರು ಹೇಳ್ತಾರೆ, ಬಟ್ ಅದು ಸಕ್ಸಸ್ ತಂದ್ಕೊಡೋದು ನಾವು ಒಳಗಡೆ ನಮ್ಗೆ ಅನಿಸ್ಬೇಕು. ಅದು ಏನೇ ಕೆಲಸ ಮಾಡಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನೀವು ಅದು ಕೆಲಸ ಮಾಡೋದು ಸರಿ ಅನಿಸಲ್ಲ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಎವರ್. ಸೊ ನನಗೆ ನನ್ನ ಈ ಒಂದು ಕರಿಯರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೆ ಮಾಡಿರೋ ಪಾತ್ರಗಳಾಗ್ಬೋದು, ನನಗೇನೋ ಜವಾಬ್ದಾರಿ ಕೊಟ್ಟಿದ್ರು ಎಲ್ಲ ಮಾಡಿದ್ದೀನಿ. ಹೇಳಿದೆ ನನಗೆ ಆ ಲಕ್ಕಿಂದ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹೊರತು ಬಿಟ್ಟರೆ ನನ್ನ ಪ್ರೊಫೆಷನ್ ನನ್ನ ಇದಕ್ಕೆ ಐ ಆಮ್ ಹ್ಯಾಪಿ ವಾಟ್ ಐ ಹ್ಯಾವ್ ಡನ್. For your work, for your hard work, yes, you're satisfied. I am satisfied. Okay. ಇಲ್ಲಿ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಎಸ್, ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಸಿನಿ ಜರ್ನಿ ಸಾಫ್ಟಾಗಿ ಸ್ಮೂತಾಗಿ ಯಾವುದೇ ಹರ್ಡಲ್ಸ್ ಇಲ್ಲದೇ ಸೊ ಸಕ್ಸಸ್ನ ಕಾಣಲಿ ಅಂತ ನಮ್ಮ ಕಡೆಯಿಂದ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.